ಹಾಯ್ ಎಲ್ರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರ್ನೂರು. ಪ್ರೀತಿ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮಲ್ಲು ಬೀರ್ನೂರು ಯೂಟ್ಯೂಬ್ ಚಾನಲ್. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ ಮೊಘಲ್ ಸಾಮ್ರಾಜ್ಯ ಅಂತ ನೋಡ್ತಾ ಹೋಗ್ತೀವಿ. ಈ ಮೊಘಲ್ ಸಾಮ್ರಾಜ್ಯವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾವು ದೆಹಲಿಯನ್ನು ಒಟ್ಟು 5 ಮನೆತನಗಳ ಆಳ್ವಿಕೆ ಮಾಡೋದನ್ನು ನೋಡಿದ್ವಿ. ಗುಲಾಮಿ ಸಂತತಿ ಆಗಿರ್ಬೋದು, ಖಿಲ್ಜಿ ಸಂತತಿ ಆಗಿರ್ಬೋದು, ತುಘಲಕ್ ಸಂತತಿ ಆಗಿರ್ಬೋದು, ಸಯ್ಯದ್ ಸಂತತಿ ಆಗಿರ್ಬೋದು. ಹೀಗೆ ಒಟ್ಟು 5 ಮನೆತನಗಳು ಆಳ್ವಿಕೆ ಮಾಡಿ, ಕೊನೆಯ ಮನೆತನವನ್ನು ಆಳ್ವಿಕೆ ಮಾಡಿ ಕೊನೆಯದಾಗಿ ಮೊಘಲ್ ಸಾಮ್ರಾಜ್ಯಕ್ಕೆ ಬಂದಾಗ, ಈ ಮೊಘಲ್ ಸಾಮ್ರಾಜ್ಯ ಹೇಗಾಯ್ತು ಗೊತ್ತಾ? ಇಬ್ರಾಹಿಂ ಲೋಧಿ ದೆಹಲಿಯನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಇಬ್ರಾಹಿಂ ಲೋಧಿ ದೆಹಲಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಇಬ್ರಾಹಿಂ ಲೋಧಿ ರಾಣಾ ಸಂಗ್ರಾಮ್ ಮೇಲೆ ಪದೇ 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 ದಾಳಿ ಮಾಡ್ತಾ ಇರ್ತಾನೆ. ಆಗ ರಾಣಾ ಸಂಗ್ರಾಮ್ ಈ ಇಬ್ರಾಹಿಂ ಲೋಧಿಯಿಂದ ತಪ್ಪಿಸಿಕೊಳ್ಳೋಕ್ಕಾಗಿ ಈ ಬಾಬರ್ನನ್ನು ಭಾರತಕ್ಕೆ ಆಹ್ವಾನ ಮಾಡ್ಕೊಳ್ತಾನೆ. ಬಾಬರ್ ಮುಖ್ಯ ಉದ್ದೇಶ ಭಾರತಕ್ಕೆ ಬರ್ಬೇಕಂತಿರಲಿಲ್ಲ. ಆದರೆ ಇವರು ಆಹ್ವಾನ ಮಾಡಿಕೊಂಡ್ರು. ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತಕ್ಕೆ ದೆಹಲಿಯನ್ನು ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಬಾಬರ್ ಅಂತೇಳಿ. ಒಂದು ಬಾಬರದ ಹಿನ್ನೆಲೆ, ಮೊಘಲ್ ಸಾಮ್ರಾಜ್ಯ ಯಾವ ರೀತಿ ಸ್ಥಾಪನೆ ಆಯಿತು, ಯಾರಿಂದ ಸ್ಥಾಪನೆ ಆಯಿತು, ಏಕೆ ಸ್ಥಾಪನೆ ಆಯಿತು, ಎಲ್ಲವನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಬಾಬರ್ ಅಂತ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂತಂದರೆ ಈ ಬಾಬರ್ ಕ್ರಿಸ್ತಕ 1526ರಿಂದ 1530 ಈತನ ಕಾಲಾವಧಿ. ಈತ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ. ಈತನ ಮೂಲ ಹೆಸರು ಏನಪ್ಪ ಅಂದರೆ ಜಾಹಿರುದ್ದೀನ್ ಬಾಬರ್ ಎಂಬುದು ಈತನ ಬಿರುದು ಅಥವಾ ಮೂಲ ಹೆಸರು. ಈತನ ತಂದೆ ಉಮರ್ ಶೇಖ್. ನೋಡಿ, ಈ ಉಮರ್ ಶೇಖ್ ಹೇಳೋದಕ್ಕಿಂತ ಮುಂಚಿತವಾಗಿ ನಾವು ಮಾತಾಡ್ತೇನೆ. ಏನು ಗೊತ್ತಾ? ಜಗತ್ತಿನ ಕ್ರೂರ ಅಂದರೆ ಏಷ್ಯಾದ ಇಬ್ಬರು ಕ್ರೂರ ವ್ಯಕ್ತಿಗಳು ಬರ್ತಾರೆ. ಯಾರಪ್ಪ ಅಂತಂದರೆ ಮಂಗೋಲದ ಚೆಂಗಿಸ್ ಖಾನ, ಅಫ್ಘಾನಿಸ್ತಾನದ ತೈಮೂರ ಅಂತೇಳಿ. ಇವರು ಕ್ರೂರ ವ್ಯಕ್ತಿಗಳು. ಇವರಿಬ್ಬರು ಜಗತ್ತಿನಲ್ಲಿ ಕ್ರೂರ ವ್ಯಕ್ತಿಗಳು ಮತ್ತು ಏಷ್ಯಾದಲ್ಲಿ ಕ್ರೂರ ವ್ಯಕ್ತಿಗಳಂತ ಕರೀತಾರೆ. ಈಗ ಅಫ್ಘಾನಿಸ್ತಾನದ ತೈಮೂರ್ನ ಮಗನಾಗಿರ್ತಕ್ಕಂಥ ಶಾರುಖ್ ಖಾನ್ನ ಮಗನಾಗಿರ್ತಕ್ಕಂಥ ಅಶಫ್ ಖಾನ್ನ ಮಗನೇ ಈ ಉಮರ್ ಶೇಖ್ ಬಾಬರ್ನ ತಂದೆ. ಈ ಉಮರ್ ಶೇಖ್ ಮತ್ತು ಯಾರಪ್ಪ ಅಂದರೆ ಚೆಂಗಿಸ್ ಖಾನ್ನ ಮರಿಮಗಳು ಇರ್ತಾರಲ್ಲ, ಕುತ್ಲಗ್ ನಿಗರ್. ಈ ಉಮರ್ ಶೇಖ್ ಮತ್ತು ಯಾರಪ್ಪ ಅಂದರೆ ಈ ಉಮರ್ ಶೇಖ್ ಮತ್ತು ಚೆಂಗಿಸ್ ಖಾನ್ನ ಮರಿಮಗಳು ಕುತ್ಲಗ್ ನಿಗರ್ನ ಮದುವೆ ಆಗ್ತದೆ. ಇವರಿಬ್ಬರು ಮದುವೆಯಾಗಿ ಇವರಿಬ್ಬರಿಗೆ ಜನಿಸಿದವನೇ ಬಾಬರ್. ಇಲ್ಲಿ ಏನಾಗ್ತಪ್ಪ ಅಂತಂದರೆ 1494ರಲ್ಲಿ ತಂದೆ ನಿಧನ ಹೋಗ್ತಾನೆ. ಯಾರಪ್ಪ ಅಂತಂದರೆ ಉಮರ್ ಶೇಖ್ ಮಿರ್ಜಾ. ಈ ಉಮರ್ ಶೇಖ್ ಮಿರ್ಜಾ 1494ರಲ್ಲಿ ಮರಣ ಹೊಂತಾನ. ಆ ಮರಣ ಹೊಂದಿದ ಸಂದರ್ಭದಲ್ಲಿ ಈ ಬಾಬರ್ ಏನಾಗಿರ್ತಾನೆ ಅಂದರೆ ಕೇವಲ 12 ವರ್ಷದ ಒಬ್ಬ ವ್ಯಕ್ತಿ. ಇವ ಏನು ಮಾಡ್ತಾನಂತಂದರೆ ಬಾಬರ್ಗೊಂದು ಆಸೆ ಇರ್ತದೆ. ಏನಪ್ಪ ಅಂತಂದರೆ ಅಫ್ಘಾನಿಸ್ತಾನದ ಸಮರಖಂಡ ಗೆಲ್ಲಬೇಕು ಅಂತೇಳಿ ಒಂದು ಆಸೆ. ನೋಡಿ, ಅಧಿಕಾರಕ್ಕೆ ಬಂದ 12 ವಯಸ್ಸಿನಲ್ಲಿ ಅಫ್ಘಾನಿಸ್ತಾನದ ಒಂದು ಸಮರಖಂಡವನ್ನು ಗೆಲ್ಲಬೇಕಂತೇಳಿ ಬಾಬರಿಗೆ ಆಸೆ ಆಗ್ತದೆ. ಬಾಬರಿಗೆ ಆಸೆಯಾಗಿ 1494ರಲ್ಲಿ ತಂದೆ ನಿಧನ ಹೊಂದಿದ್ನಲ್ಲ, ಅವಾಗ ಅಧಿಕಾರಕ್ಕೆ ಬಂದ ಯಾರು? ಬಾಬರ್. ಅಧಿಕಾರಕ್ಕೆ ಬಂದು ಏನು ಮಾಡ್ತಾನಂತಂದರೆ ಈ ಸಂದರ್ಭದಲ್ಲಿ ದೆಹಲಿಯನ್ನು ಲೂದಿ ಸಂತತಿ ಆಳ್ವಿಕೆ ಮಾಡ್ತಾ ಇತ್ತು. ಲೂದಿ ಸಂತತಿ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬರ್ ಏನು ಮಾಡಿದಂತಂದರೆ ಅಫ್ಘಾನಿಸ್ತಾನದ ಸಮರಖಂಡವನ್ನು ಗೆಲ್ಲಬೇಕು ಅಂತೇಳಿ ಒಂದು ಆಸೆ ನೋಟ್ಕೊಂಡಿದ್ದ. ಅದಕ್ಕಾಗಿ ಅಫ್ಘಾನಿಸ್ತಾನದ ಯಾವುದಪ್ಪ ಅಂತಂದರೆ ಅಫ್ಘಾನಿಸ್ತಾನದ ಸಮರಖಂಡದ ಮೇಲೆ ದಾಳಿ ಮಾಡಿ ಗೆದ್ದು ಏನು ಮಾಡ್ತಾನೆ ಗೊತ್ತಾ? ಕೇವಲ 3 ದಿನಗಳ ಕಾಲ ಆಳ್ವಿಕೆ ಮಾಡಿ ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಈ ಬಾಬರ್ ಏನು ಮಾಡ್ತಾನೆ ಅಂತಂದರೆ ಅಫ್ಘಾನಿಸ್ತಾನದ ಸಮರಖಂಡದ ಮೇಲೆ ದಾಳಿ ಮಾಡಿ ಸಮರಖಂಡದ ಮೇಲೆ ದಾಳಿ ಮಾಡಿ ಗೆದ್ದು 3 ದಿನ ಆಳ್ವಿಕೆ ಮಾಡ್ತಾನೆ. 3 ದಿನ ಆಳ್ವಿಕೆ ಮಾಡಿ ಇಲ್ಲಿ ಒಂದು ತೊಂದರೆ ಆಗ್ತದೆ ಬಾಬರ್ನಿಗೆ. 3 ತಿಂಗಳು ಹಾಸಿಗೆಡ್ದು ಬಿಡ್ತಾನೆ. ಹಾಸಿಗೆಡ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಏನು ಸೋತಿರ್ತಕ್ಕಂಥ ಹಾಸಿಗೆಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಜನರು ಏನು ಮಾಡ್ತಾರೆ ಗೊತ್ತಾ? ಬಾಬರ್ನಿಗೆ ಬಾಬರ್ ಅಸಮರ್ಥ ಆಡಳಿತಗಾರ, ಬಾಬರ್ ಸತ್ತು ಹೋದಂತೇಳಿ ಸುಳ್ಳು ಎಬ್ಬಿಸಿರ್ತಾರೆ. ಅವಾಗ ಬಾಬರ್ನಿಗೆ ಸಿಟ್ಟು ಬಂದು ಮತ್ತೆ ಇಬ್ರಾಹಿಂ ಲೋಧಿ ಮೇಲೆ ದಾಳಿ ಮಾಡಿ ಆ ಸಮರಖಂಡವನ್ನು ಗೆದ್ದುಕೊಳ್ತಾನೆ. ನೋಡಿ, ಅದಕ್ಕೆ ನೋಡ್ರಿ, ಈ ಥರ ತಂದೆ ಯಾರಂತಂದರೆ ತಂದೆ ಉಮರ್ ಶೇಖ್ ಮಿರ್ಜಾ. ಈತ ಯಾರು ಅಂತಂದರೆ ಅಫ್ಘಾನಿಸ್ತಾನದ ತೈಮೂರನ ಮಗ. ಈತ ತೈಮೂರ್ನ ಶಾರುಖ್ ಖಾನ್ನ ಮಗ. ಶಾರುಖ್ ಖಾನ್ ಮಗ ಅಶಫ್ ಖಾನ್ ಮಗ ಉಮರ್ ಶೇಖ್ ಮಿರ್ಜಾ. ಈ ಉಮರ್ ಶೇಖ್ ಮಿರ್ಜಾಗ ಯಾರಪ್ಪ ಅಂದರೆ ಚೆಂಗಿಸ್ ಖಾನನ ಮರಿಮೊಮ್ಮಗಳಾಗಿರ್ತಕ್ಕಂಥ ಕುತ್ಲಗ್ ನಿಗಾರ್ ಇವಳು ಮದುವೆ ಆಗ್ತಾಳೆ. ನೋಡಿ, ಅದಕ್ಕೆ ನೋಡಲ್ಲಿ ಚೆಂಗಿಸ್ ಖಾನ್ ವಂಶಸ್ಥರು ಅಂತ ಐತಿಲ್ಲ, ಈಕೆ ಚೆಂಗಿಸ್ ಖಾನನ ಮರಿಮೊಮ್ಮಗಳಿಗೆ ಈಕೆ ಏನು ಮಾಡ್ತಾಳೆ? ಉಮರ್ ಶೇಖ್ನ ಮದುವೆ ಆಗ್ತಾಳೆ. ಅವರಿಬ್ಬರಕ್ಕೆ ಜನಿಸಿದ ಬಾಬರ್.
ಈತ ಮೂಲ ಪ್ರದೇಶ ಏನಂತಾರೆ ಪರ್ಗಾನ. ಈತನೇನಂತಂದರೆ ಮೂಲ ಪ್ರದೇಶ ಪರ್ಗಾನ. ಈ ಪರ್ಗಾನ ಪ್ರದೇಶವನ್ನು ಗೆಲ್ಲಬೇಕು ಅಂತೇಳಿ ಹಲವಾರು ಹೋರಾಟ ಮಾಡ್ತಾನೆ. ಈ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ 1494ರಲ್ಲಿ ತಂದೆ ನಿಧನ ಹೊತ್ತಾನೆ ಉಮರ್ ಶೇಖ್ ಮಿರ್ಜಾ. ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದು ಆಳ್ವಿಕೆ ಮಾಡ್ಬೇಕಂತ ಸಂದರ್ಭದಲ್ಲಿ ತಂದೆ ತೀರಿ ಹೋದಾಗ ಸಮರ್ಕಂಡ ಮೇಲೆ ದಾಳಿ ಮಾಡಿ ಗೆಲ್ತಾನೆ. ಗೆದ್ದ 3 ದಿನ ಆಳ್ವಿಕೆ ಮಾಡ್ತಾನೆ. ಆದರೆ ಅಲ್ಲಿ 3 ತಿಂಗಳ ಹಾಸಿಗೆಡ್ತ ಕಾಲಕ್ಕಾಗಿ ಅವಾಗ ಅವನಿಗೆ ಯುದ್ಧ ಮಾಡೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾನಂತಂದರೆ ಹಲವಾರು ಜನ ಅವನ ಬಗ್ಗೆ ಮಾತಾಡಿ ಏನು ಬಾಬರ್ ತೀರಿ ಹೋದ, ಸತ್ತು ಹೋದಂತೇಳಿ ಸುಳ್ಳು ಸುದ್ದಿ ಎಬ್ಬಿಸಿ ಏನಾರು ಅವ ಅಸಮರ್ಥ ಆಡತಾಗಾರಂತೆ ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಅವಾಗ ಏನು ಮಾಡ್ತಾನೆ, ಮತ್ತೆ ದಾಳಿ ಮಾಡಿ ಸಮರಕಂಡವನ್ನು ಗೆದ್ದು ದೆಹಲಿಯನ್ನು ಆಳ್ವಿಕೆ ಮಾಡಲಿಕ್ಕೆ ಬರ್ತಾನೆ. ಈಗ ಈ ಮೊಘಲ್ ಸಾಮ್ರಾಜ್ಯಕ್ಕೆ ಎಂಬ ಹೆಸರು ಬರಲು ಮುಖ್ಯ ಕಾರಣ ಮಂಗೋಲ ಸಂತತಿಯ ಸಂಬಂಧಪಟ್ಟವರು ಅಂತೇಳಿ ಈ ಮೊಘಲ್ ಸಾಮ್ರಾಜ್ಯಕ್ಕೆ ಹೆಸರು ಬರ್ತದೆ. ಅಂದರೆ ಮಂಗೋಲ್ ಸಂಬಂಧಪಟ್ಟರು, ಯಾಕಂದ್ರೆ ತಾಯಿ ಅದೇ ವಂಶಸ್ಥರಲ್ವಾ, ಚಂಗೀಸ್ ಖಾನ್ನ ಮರುಮಗಳಕಿ. ಅದಕ್ಕೆ ಬಾಬರ್ ಏನು ಮಾಡ್ದ, ಈತನಿಗೆ ಅರಬಿಕ್ ಭಾಷೆಯಲ್ಲಿ ಬಾಬರ್ ಅಂತ ಕರೆದ್ರೆ, ಬಾಬರ್ ಅಂತಂದರೆ ಹುಲಿ ಅಂತ ಅರ್ಥ. ಅರಬಿಕ್ ಭಾಷೆಯಲ್ಲಿ ಅಂತ ಕರ್ತರು ಬಾಬರ್ ಅಂತ ಕರ್ತರು, ಬಾಬರ್ ಅಂತಂದರೆ ಹುಲಿ ಅಂತ ಅರ್ಥ. ನೋಡಿ ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಕೃಷಕ 1494ರಲ್ಲಿ ತಂದೆ ನಿಧಾನ ಹೋದ 12 ವರ್ಷ ಅಧಿಕಾರಕ್ಕೆ ಬಂದು ಮತ್ತೆ ಏನು ಮಾಡ್ತಾನೆ, 1497ರಲ್ಲಿ ಸಮರಕಂಡದ ಮೇಲೆ ದಾಳಿ ಮಾಡ್ತಾನೆ. ಏನು ಮಾಡ್ತಾನಂತಂದರೆ 1400 ಕ್ರಿಸ್ತ ಶಕ 1497ರಲ್ಲಿ ಸಮರಕಂಡದ ಮೇಲೆ ದಾಳಿ ಮಾಡಿ ಸಮರಕಂಡವನ್ನು ಗೆದ್ದು ಅಧಿಕಾರವನ್ನು ಸ್ವೀಕಾರ ಮಾಡಿ ಆಳ್ವಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟರಲ್ಲಿ ಅಂತಂದರೆ 1497ರಲ್ಲಿ. ಅವಾಗ ಲೇನ್ ಪೋನ್ ಇತಿಹಾಸಕಾರ ಏನು ಹೇಳ್ತಾನೆ ಗೊತ್ತಾ, ಲೇನ್ ಪೋನ್ ಎಂಬ ಇತಿಹಾಸಕಾರ ಏನು ಹೇಳ್ತಾನೆ ಗೊತ್ತಾ, ಲೇನ್ ಫೋಲ್ ಎಂಬ ಇತಿಹಾಸಕಾರ ಏನು ಹೇಳ್ತಾನೆ ಕೂಡ, ಜಗತ್ತಿನಲ್ಲಿ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಇಷ್ಟೊಂದು ಯಾರು ಕಷ್ಟಪಟ್ಟಿಲ್ಲ ಅಂತೇಳಿ ಲೇನ್ ಪೋನ್ ಎಂಬ ಇತಿಹಾಸಕಾರ ಇವನ ಬಗ್ಗೆ, ಬಾಬರ್ನ ಬಗ್ಗೆ ಒಂದು ಕೊಟೇಶನ್ಸನ್ನು ಕೊಡ್ತಾ ಹೋಗ್ತಾನೆ. ಈಗ ಏನು ಮಾಡ್ತಾನೆ ಅಂತಂದರೆ, ಇದೇ ಸಂದರ್ಭದಲ್ಲಿ ಬಾಬರ್ ಏನು ಮಾಡ್ತಾನೆ ಅಂತಂದರೆ, ನೋಡಿ 1526ರಲ್ಲಿ ಭಾರತವನ್ನು ದಾಳಿ ಮಾಡೋದು ಬಾಬರ್ ಅಂತ ಹೇಳ್ತಾರ. 1526ಕ್ಕಿಂತ ಮುಂಚಿತವಾಗಿ ಬಾಬರ್ ಏನು ಮಾಡ್ತಾನೆ ಗೊತ್ತಾ, 5 ಬಾರಿ ಭಾರತ ಮೇಲೆ ದಾಳಿ ಮಾಡಿರ್ತಾನೆ. ಎಷ್ಟು ಬಾರಿ? 5 ಬಾರಿ. ನೋಡಿ, ಬಾಬರ್ 1526ಕ್ಕಿಂತ ಮುಂಚಿತವಾಗಿ 1519ರಲ್ಲಿ ಮತ್ತು 1519ರಲ್ಲಿ 2 ಬಾರಿ ದಾಳಿ ಮಾಡಿ 1520ರಲ್ಲಿ ಮತ್ತೊಂದು ದಾಳಿ ಮಾಡ್ತಾನೆ. ಆಮೇಲೆ 1500 ಏನಪ್ಪ ಅಂತಂದರೆ 1521ರಲ್ಲಿ ದಾಳಿ ಮಾಡ್ತಾನೆ. ಮತ್ತು 1524ರಲ್ಲಿ, ಒಟ್ಟು 5 ಬಾರಿ ಇದಕ್ಕಿಂತ ಮುಂಚಿತವಾಗಿ ದಾಳಿ ಮಾಡಿ ಬಂದು ಹೋಗಿರ್ತಾನೆ ನಾವು. ಯಾರು? ಬಾಬರ್. ನಾವು ಓದ್ತಂತ ಇತಿಹಾಸ ಹೆಂಗಂತಂದ್ರೆ 1526ರಿಂದ ಭಾರತ ಬಂದು ಹೋಗ್ತಲ್ಲ, 1526ಕ್ಕಿಂತ ಮುಂಚಿತವಾಗಿ ಮೊದಲೇನು ಮಾಡ್ದ, 1519, 1520 2 ಸರಿ ದಾಳಿ ಮಾಡಿ ಭಾರತ ಮೇಲೆ ದಾಳಿ ಮಾಡಿ 1520ರಲ್ಲಿ ದಾಳಿ ಮಾಡ್ದ, 21ರಲ್ಲಿ ದಾಳಿ ಮಾಡ್ದ, 1524ರಲ್ಲಿ ದಾಳಿ ಮಾಡಿ ಬಂದು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವ. ಆಗ ಇಬ್ರಾಹಿಂ ಲೋಧಿ ದೆಹಲಿಯನ್ನು ಆಳ್ಬೇಕಂತೇಳಿ ದೆಹಲಿ ಆಳ್ತಾ ಇರ್ತಾನೆ. ಅವಾಗ ರಾಣಾ ಸಂಗ್ರಾಮ ಮತ್ತು ಅವನ ಗೆಳೆಯನಾಗಿರ್ತಕ್ಕಂಥ ಹಲಂ ಖಾನ್ ಏನು ಮಾಡ್ತಾರೆ ಅಂತಂದರೆ, ಹೇಗಾದರೂ ಮಾಡಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ಬೇಕು ಅಂತೇಳಿ ಈ ಬಾಬರ್ನನ್ನು ಆಹ್ವಾನ ಮಾಡ್ಕೊಳ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಈ ಬಾಬರ್ನನ್ನು ಕೃಷಕ 1526ರಲ್ಲಿ ಏನು ಮಾಡ್ತಂತಂದರೆ, ಅಲ್ಲಿ ದೆಹಲಿಯನ್ನು ಇಬ್ರಾಹಿಂ ಲೋಧಿ ಆಳ್ವಿಕೆ ಮಾಡ್ತಾರೆ. ಯಾಕಂದ್ರೆ ಕೊನೆಯ ಮನೆತನಾಗಿರ್ತಕ್ಕಂಥ ದೆಹಲಿ 5 ಮನೆತನಗಳು ಆಳ್ವಿಕೆ ಮಾಡಿದ್ವು. ಇಲ್ಲಿ ಇಬ್ರಾಹಿಂ ಲೋಧಿ ಆಳ್ವಿಕೆ ಮಾಡ್ತಾ ಇದ್ದ. ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥದ್ರಲ್ಲಿ ರಾಣಾ ಸಂಗ್ರಾಮ ಮತ್ತು ಹಲಂ ಖಾನ್ ಅಂತೇಳಿ ಇವರಿಬ್ಬರು ವ್ಯಕ್ತಿಗಳಂತಂದರೆ, ಇವ್ರನ್ನ ಸೋಲನ್ನು ಹೆಂಗಾರು ಮಾಡಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ಬೇಕಂತೇಳಿ ರಾಣಾ ಸಂಗ್ರಾಮ ಮತ್ತು ಹಲಂ ಖಾನ್ ಇಬ್ಬರು ಸೇರಿ ಬಾಬರನ್ನು ಆಹ್ವಾನ ಮಾಡ್ಕೊಳ್ತಾರೆ. ಆಹ್ವಾನ ಮಾಡ್ಕೊಂಡಾಗ ಬಾಬರ್ ಏನು ಮಾಡ್ತಾನೆ ಅಂತಂದರೆ, ಪ್ರಥಮವಾಗಿ ಏನಪ್ಪ ಅಂತಂದರೆ ಪ್ರಥಮ ಪಾಣಿಪತ್ ಕದನ ಅಂತ ಕರೀತು 1526. ಈ ಕದನಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ಬಿಟ್ಟ. ಈ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಏನು ಮಾಡ್ತಾನೆ ಗೊತ್ತಾ ಬಾಬರ್, 1526 ಏಪ್ರಿಲ್ 8ರಂದು ಏಪ್ರಿಲ್ ತಿಂಗಳ 8 ದಿನಗಳ ಕಾಲ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ಮಧ್ಯೆ ಯುದ್ಧ ನಡೀತದ. ಆದರೆ ಇಬ್ರಾಹಿಂ ಲೋಧಿ 8 ದಿನಗಳ ಕಾಲ ಬಾಬರ್ನ ಸನಿಯಕ್ಕೆ ಬಿಟ್ಟುಕೊಳ್ಳಂಗಿಲ್ಲ. 8 ದಿನಗಳ ಕಾಲ ಯುದ್ಧ ನಡೀತು. 8 ದಿನದ ತನಕ ಬಾಬರ್ನ ಇಬ್ರಾಹಿಂ ಲೋಧಿ ಸರಿಯ ಬಿಟ್ಟುಗಳೆಲ್ಲ ಹಂಗಪರ ಯುದ್ಧ ಮಾಡ್ತಿದ್ದಾವೆ. ಇಬ್ರಾಹಿಂ ಲೋಧಿ ಅಷ್ಟು ಬಲಶಾಲಿ ಸೈನ್ಯ ಇತ್ತು ಇಬ್ರಾಹಿಂ ಲೋಧಿ. ಅವಾಗ ಇದೇ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಬಾಬರ್ ಏನು ಮಾಡ್ತಾನೆ, ಒಂದು ನೀತಿಯನ್ನು ಅಳವಡಿಸ್ಕೊಳ್ತಾನೆ. ಏನಪ್ಪ ಅಂತಂದರೆ ಒಂದು ನೀತಿಯನ್ನು ಅಳವಡ್ತಾನೆ. ಏನಂತಂದರೆ ತುಲುಗಾಮ ಅಂತೇಳಿ. ಈ ತುಲುಗಾಮ ಅಂತಂದರೆ ಏನು ಗೊತ್ತಾ, ಈ ತುಲುಗಾಮ ಅಂತಂದರೆ ಒಂದು ಸೈನ್ಯವನ್ನು ಮುಂದ್ಬಿಟ್ಟು ಯುದ್ಧ ಮಾಡೋದು, ಒಂದು ಸೈನ್ಯವನ್ನು ಹಿಂದಿನಿಂದ ಯುದ್ಧ ಮಾಡೋದು. ಹೆಂಗಂತಂದರೆ, ಈಗ ಇಬ್ರಾಹಿಂ ಲೋಧಿ ಸೈನ್ಯ ಬಂದು ಇನ್ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಅರ್ಧ ತುಂಡು ಏನು ಮಾಡ್ತಾನೆ ಅಂತಂದರೆ ಹಿಂದಕ್ಕೆ ಕಳಿಸಿ ಈ ಇಬ್ರಾಹಿಂ ಲೋಧಿ ಹಿಂದಗಡೆಯಿಂದ ದಾಳಿ ಮಾಡಲು ತಿಳಿಸಿದ. ಆವಾಗ ಇಬ್ರಾಹಿಂ ಲೋಧಿಯ ದಾಳಿ ಈ ಬಾಬರ್ ಮಾಡ್ತಕ್ಕಂಥ ದಾಳಿಯಿಂದ ನೋಡಿ ಇಬ್ರಾಹಿಂ ಲೋಧಿ ಸೋತು ಹೋಗ್ಬಿಡ್ತು.
ಸೋತೋಗಿ ಇಲ್ಲಿ ಇಬ್ರಾಹಿಂ ಲೋಧಿ ಸತ್ತೋಯ್ತು, ಕೊಂದ್ಬಿಟ್ಟ ಇಬ್ರಾಹಿಂ ಲೋಧಿಯನ್ನು. ಕೊಂದಾಗ ಅಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಕೊಯ್ನೂರು ವಜ್ರ ಅಂತೇಳಿ ಬರ್ತೈತಿ. ಈ ಕೊಯ್ನೂರು ವಜ್ರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈ ಕೊಯ್ನೂರು ವಜ್ರ ಇಲ್ಲಿ ತೆಗೆದುಕೊಳ್ತಾನೆ ಯಾರು? ಬಾಬರ್ನ ತೆಗೆದುಕೊಳ್ತಾನೆ ಇಲ್ಲಿ. ಈ ಕೊಯ್ನೂರು ವಜ್ರವನ್ನು ತೆಗೆದುಕೊಂಡು, ಈ ಕೊಯ್ನೂರು ವಜ್ರದ ಬೆಲೆ ಎಷ್ಟು ನೋಡ್ರಿ, ಜಗತ್ತಿನ ಜನ ಅರ್ಧ ದಿನ ಬಳಕೆ ಮಾಡ್ಬೋದು. ಈ ಕೊಯ್ನೂರು ವಜ್ರದ ಒಂದು ಬೆಲೆ ನೋಡ್ರಿ ಎಷ್ಟು ಯಾವ ರೀತಿ ಇದೆ. ಭಾರತದಲ್ಲಿರ್ತಕ್ಕಂಥ ಜನರು 2 ದಿನ ಆರಾಮಾಗಿ ಊಟ ಮಾಡ್ಕೊಂಡು ಖರ್ಚು ಮಾಡ್ಕೊಂಡಿರ್ಬೋದು. ಭಾರತದಲ್ಲಿರ್ತಕ್ಕಂಥ 2 ದಿನ ಆರಾಮಾಗಿ ಬಳಕೆ ಮಾಡ್ಬೋದು. ಆದರೆ ಕೊಯ್ನೂರು ವಜ್ರ ಜಗತ್ತಿನಲ್ಲಿ ಅರ್ಧ ದಿನ ಬಳಕೆ ಮಾಡ್ತಕ್ಕಂಥ ಒಂದು ಬೆಲೆ ಅಂತಂದರೆ ಕೊಯ್ನೂರು ವಜ್ರ ಇದೇ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗ್ತಾನೆ ಬಾಬರ್. ಇದು 8 ದಿನಗಳ ಕಾಲ ಈ ಇಬ್ರಾಹಿಂ ಲೋಧಿ ಬಾಬರ್ ಸೈನ್ಯವನ್ನು ಸೈನ್ಯಕ್ಕೆ ಬಿಟ್ಟಂಗಿಲ್ಲ. ಆದರೆ ಒಂದು ತುಲಗಾಮ ಎಂಬ ಪದ್ಧತಿಯಿಂದಾಗಿ, ಒಂದು ನೀತಿಯಿಂದಾಗಿ ಇಬ್ರಾಹಿಂ ಲೋಧಿ ಸೋತು ಇಲ್ಲಿ ಸತ್ತು ಹೋಗ್ತದೆ ಅಂತೇಳಿ ನೋಡ್ತಾ ಹೋಗ್ತೀವಿ. ನೋಡಿ, 1ನೇ ಕದನದಲ್ಲಿ ಇತ್ತೆಲ್ಲ ಪರಿಣಾಮ ಬೀರಿತು. ಮತ್ತು 2ನೇ ಕದನ ನೋಡಿ, ಕಣ್ವ ಕದನ ಎಲ್ಲಿದೆ? ಕಣ್ವ ಕದನ 1527. ಇಲ್ಲಿ ರಾಣಾ ಸಂಗ್ರಾಮನನ್ನ ಕೊಲೆ ಮಾಡಿಬಿಟ್ಟ. ಏನು ಮಾಡ್ದ? ರಾಣಾ ಸಂಗ್ರಾಮನನ್ನ ಕೊಲೆ ಮಾಡ್ದ. ಕ್ರಿಸ್ತಶಕ 1527ರಲ್ಲಿ ಬಾಬರ್ ಮತ್ತು ರಾಣಾ ಸಿಂಗ್ರ ಮಧ್ಯೆ ನಡೀತು. ಇದನ್ನು ಕಣ್ವ ಕದನ ಅಂತ ಕರಿತೀವಿ. ಈ ಕದನದಲ್ಲಿ ಒಟ್ಟು 10 ಗಂಟೆಗಳ ಕಾಲ ನಡೀತಿತ್ತು. ಒಟ್ಟು 10 ಗಂಟೆಗಳ ಕಾಲ ನಡೀತು. 10 ಗಂಟೆ ಕಾಲದಲ್ಲಿ ಏನು ಮಾಡ್ತಂತಂದರೆ ಇಲ್ಲಿ ಕೂಡ ಬಾಬರ್ ಏನು ಮಾಡ್ತಾನೆ, ಈ ತುಲಗಾಮ ಎಂಬ ಪದ್ಧತಿಯನ್ನು ಅನುಸರಿಸಿ ರಾಣಾ ಸಂಗ್ರಾಮವನ್ನು ಸೋಲಿಸ್ತಾನೆ. ಈ ತುಲಗಾಮ ಪದ್ಧತಿ ನೋಡಿ ಎಷ್ಟು ವಿಚಿತ್ರ, ಎಷ್ಟು ರೀತಿ ಆಳ್ವಿಕೆ ಮಾಡ್ತಾ ಇದ್ದಾವ. ಅರ್ಧ ಸೈನ್ಯವನ್ನು ಈ ಯಾರು ಯುದ್ಧ ಮಾಡಕ್ಕೆ ಬಂದ ಅವ್ರಿಂದ ಬಿಟ್ಟು ಕಳಿಸೋದು, ಅರ್ಧ ಸೈನ್ಯ ಯುದ್ಧ ಮಾಡಿದಾಗ ಮಾಡಕ್ಕೆ ಹಚ್ಚೋದು, ಅವ್ರಿಗಿಂದ ಕೊಂದ್ಬಿಡೋದು. ಅವಾಗ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಕೂಡ ಬಾಬರ್ ಕ್ರಿಸ್ತಶಕ 1527ರಲ್ಲಿ ಗೆಲುವನ್ನು ಸಾಧಿಸ್ತಾನೆ. ಆ ನಂತರ ಬರೋದೇ ಚಂದೇರಿ ಕದನ. ಈ ಚಂದೇರಿ ಕದನದಲ್ಲಿ ಮೇದಿನ್ ರಾಯನನ್ನು ಸೋಲಿಸಿದ. ಮೇದಿನ್ ರಾಯ್ ಎಲ್ಲಿ ಏನು ಆಳ್ತಾ ಇದ್ದ? ಮಧ್ಯಪ್ರದೇಶ ಮಾಳವನ್ನು ಆಳ್ತಾ ಇದ್ದ. ಈ ಮಧ್ಯಪ್ರದೇಶದ ಮಾಳವನ್ನು ಆಡ್ತಕ್ಕಂಥ ಮೇದಿನ ರಾಯನಿಗೆ ಕ್ರಿಸ್ತಶಕ 1528ರ ಮಧ್ಯಪ್ರದೇಶದ ಮಾಳವದ ಮೇಲೆ ದಾಳಿ ಮಾಡಿ ಮೇದಿನಿ ರಾಯನನ್ನು ಸೋಲಿಸಿದ. ಈ ಮೇದಿನಿ ರಾಯನ ಸೋಲಿಸಲು ಗೆದ್ದಿರ್ತಕ್ಕಂಥ ಮೇದಿನಿ ರಾಯನ 2 ಮಕ್ಕಳು ಇರ್ತಾರೆ. 2 ಮಕ್ಕಳನ್ನು ತಗೊಂಡು ತನ್ನ ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬಾಬರ್. ಈ ಮೇದಿನಿ ರಾಯನ 2 ಮಕ್ಕಳನ್ನು ತೆಗೆದುಕೊಂಡು ಹುಮಾಯೂನ್ ಮತ್ತು ಕಮರಾನ್ ಖಾನ್ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬಾಬರ್. ಆಮೇಲೆ ಏನಪ್ಪ ಅಂತಂದರೆ ಇದಾದ ನಂತರ ಅಂತಂದರೆ ಕ್ರಿಸ್ತಶಕ 1529ರಲ್ಲಿ ಬಾಬರ್ ಏನು ಮಾಡ್ತಾನೆ ಅಂತಂದರೆ ಮತ್ತೊಂದು ದಾಳಿ ಮಾಡ್ತಾನೆ. ಇಲ್ಲ ನೋಡ್ರಿ, ಬಾಬರ್ ಏನು ಮಾಡ್ತಾನಂತಂದರೆ ಗಂಗಾ ನದಿಯ ಉಪನದಿಯಾಗಿರ್ತಕ್ಕಂಥ ಗೋಗ್ರಾ ಎಂಬ 1529ರಲ್ಲಿ ಇದು ಕೊನೆಯ ಕದನವಾಗಿತ್ತು. ಇಬ್ರಾಹಿಂ ಲೋಧಿಯ ಸೋದರನಾಗಿರ್ತಕ್ಕಂಥ ಮೊಹಮ್ಮದ್ ಲೋಧಿಯ ಮಧ್ಯೆ ನಡೀತದೆ. ಇಬ್ರಾಹಿಂ ಲೋಧಿಯ ಸೋದರನಾಗಿರ್ತಕ್ಕಂಥ ಮೊಹಮ್ಮದ್ ಲೋಧಿ ಮತ್ತು ಬಾಬರ್ ಮಧ್ಯೆ ನಡೀತದ. ಇಲ್ಲಿ ಗಂಗಾ ನದಿಯ ಉಪನದಿಯಾಗಿರ್ತಕ್ಕಂಥ ಗೋಗ್ರಾ ಎಂಬ ನಡೀತದೆ. ಇಲ್ಲಿ ಇಬ್ರಾಹಿಂ ಲೋಧಿಯ ಸೋದರನಾಗಿರ್ತಕ್ಕಂಥ ಮೊಹಮ್ಮದ್ ಲೋಧಿ ಸೋತು ಹೋಗ್ತದೆ. ಇದು ಎಲ್ಲಿದಪ್ಪ ಅಂತಂದರೆ UPಯಲ್ಲಿದೆ. ಇದು UP ಉತ್ತರ ಪ್ರದೇಶ. ಆಮೇಲೆ ಅಂತಂದರೆ ಇದೇ ಸಂದರ್ಭದಲ್ಲಿ ಒಂದು ವ್ಯವಸ್ಥೆ ಏನಾಗ್ತದಪ್ಪ ಅಂದರೆ ಬಾಬರ್ ಇಲ್ಲನ್ನು ಗೆದ್ದು ಇಲ್ಲಿ ನೋಡ್ರಿ ಬಾಬರ್ ನೋಡ್ರಿ ಅಫ್ಘಾನಿಸ್ತಾನ, ಟರ್ಕಿ, ಅರೇಬಿಕ್ ಮೊಹಮ್ಮದ್ ಲೋಧಿ ಏನು ಮಾಡ್ತಾನೆ ಗೊತ್ತಾ? ಹಲವಾರು ಜನರನ್ನು ತೆಗೆದುಕೊಂಡು ಬರ್ತಾನೆ ಹೆಂಗಾರು ಮಾಡಿ ಬಾಬರ್ ಸೋಲಿಸ್ಬೇಕಂತೇಳಿ. ಈ ಮೊಹಮ್ಮದ್ ಲೋಧಿ ಅಫ್ಘಾನಿಸ್ತಾನದ ವಂಶಸ್ಥರು ಕರ್ಕೊಂಡು ಬರ್ತಾನೆ, ಟರ್ಕಿ ಜನಾಂಗದವ್ರು ಕರ್ಕೊಂಡು, ಅರೇಬಿಕ್ ಜನರು ಎಲ್ಲರೂ ಸಹಾಯ ಮಾಡ್ಕೊಂಡು ಮಾಡಿದ್ರು ಕೂಡ ಇಲ್ಲಿ ಕೂಡ ಒಂದು ಪದ್ಧತಿಯನ್ನು ಅನುಸರಿಸಿ ಅಕ್ಬರ್ ಏನು ಮಾಡ್ತಾನಂತಂದರೆ ಗೆಲುವನ್ನು ಪಡೆದುಕೊಳ್ತಾನೆ. ಕ್ರಿಸ್ತಶಕ 1530ರಲ್ಲಿ ನಿಧಾನ ಹೊಂದ್ತಾರೆ. ಈತನ ಸಮಾಧಿ ಮೊದಲಂತಂದರೆ ಆಗ್ರಾದ ಅರಾಮ್ಬಾಗ್ನಲ್ಲಿತ್ತು. ನಂತರ ಆತನ ಅಸ್ಥಿಪಂಜರಗಳನ್ನ ಏನು ಮಾಡ್ತಾನಂತಂದರೆ ಅಫ್ಘಾನಿಸ್ತಾನದ ಕಾಬೂಲ್ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ ಗೊತ್ತಾ? ತಂದೆ ಸಾಯಿತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತಾನೆ ಗೊತ್ತಾ? ತಂದೆ ಸಾಯುವ ಸಂದರ್ಭದಲ್ಲಿ ನಾನು ಒಂದು ವೇಳೆ ಸತ್ತರೆ ನನಗೆ ಪವಿತ್ರವಾದ ಸ್ಥಳ, ಜಗತ್ತಿನಲ್ಲಿ ಪವಿತ್ರ ಸ್ಥಳವಾದ ಅಫ್ಘಾನಿಸ್ತಾನದ ಕಾಬೂಲ್ ಅಂತ ಹೇಳಿರ್ತಾನೆ ಯಾರು? ಬಾಬರ್. ಅದಕ್ಕೋಸ್ಕರ ನಾನು ಅಲ್ಲೇ ಸಮಾಧಿ ಮಾಡ್ರಿ ಅಂತ ಹೇಳಿದಾಗ ಇವ್ರು 4 ಜನ ಮಕ್ಕಳು ಮಾಡಾಗಿಲ್ಲ, ಇಲ್ಲೇ ಮಾಡಿರ್ತಾರೆ. ಎಲ್ಲಿ ಅಂತಂದರೆ ಆಗ್ರಾದ ಆರಾಮ್ಬಾಗ್ನಲ್ಲಿ ಮಾಡಿರ್ತಾರೆ. ಆಮೇಲೆ ತನ್ನ ಮಗನಿಗೆ ಅರಿವಾಗಿ ಹುಮಾಯೂನ್ಗೆ ಅರಿವಾಗಿ ಆಮೇಲೆ ಏರ್ಪಡ್ತಾನೆ ಅಲ್ಲಿರ್ತಕ್ಕಂಥ ಅಸ್ಥಿಪಂಜರಗಳು ತೆಗೆದುಕೊಂಡು ಹೋಗಿ ಅಫ್ಘಾನಿಸ್ತಾನದ ಕಾಬೂಲಲ್ಲಿ ಮಾಡ್ತಾನೆ. ಅವಾಗ ಬಾಬರ್ ಒಂದು ಆತ್ಮಕಥನ ಬರೆದಿರ್ತಾನೆ. ಏನಪ್ಪ ಅಂದರೆ ಈ ಆತ್ಮಕಥನ ಬಾಬರ್ ನಾಮ ಅಥವಾ ತುಜಕ್ಕಿ ಬಾಬರಿ ಅಂತೇಳಿ ಬರ್ದಿರ್ತಾನೆ. ಇಲ್ಲಿ ಏನು ಬರ್ದಿರ್ತಾನೆ ಗೊತ್ತಾ? ಈ ಕಥನದಲ್ಲಿ ಈ ಬಾಬರ್ ನಾಮ ಏನು ಕೃತಿಯನ್ನು ಬರ್ದಿರ್ತಾನೆ, ಇಲ್ಲಿ ಭಾರಿ ಬರ್ದಿರ್ತಾನೆ ಬಾಬರ್. ತನ್ನ ಜೀವಿತವಾದಿಯಲ್ಲಿ, ತನ್ನ ಆಡಳಿತಾವಧಿಯಲ್ಲಿ ಒಳ್ಳೆಯದನ್ನು ಬರೆದಿರ್ತಾನೆ, ಕೆಟ್ಟದ್ದನ್ನು ಬರೆದಿರ್ತಾನೆ. ಈ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ವರ್ಗಾಯಿಸಿದವರು ಯಾರಂತಂದರೆ ಅಬ್ದುಲ್ ರಹೀಮ್ ಅಂತೇಳಿ. ಏನಂತಂದರೆ ಈ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾರೆ. ಮತ್ತು ಇನ್ನೊಬ್ಬರು ಬರ್ತಾರೆ ಬೇರೆ ಬೇರೆ ಭಾಷೆಗೆ ಭಾಷಾಂತರಿಸ್ತಾ ಹೋಗ್ತಾರೆ. ಕ್ವಶನ್ಸ್ ಕೇಳ್ಬೋದು, ಈ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸೋರು ಅಂತ ಒಂದು ವರ್ಷ ಕ್ವಶನ್ಸ್ ಕೇಳೋ ಅಬ್ದುಲ್ ರಹೀಮ್ ಅಂತೇಳಿ ಹೇಳೋದು.
ಈ ಅಬ್ದುಲ್ ರಹೀಮ್ ಏನು ಕಥನ ಬರ್ತಾನಲ್ಲ ಬಾಬರ್ ನಾಮ ಅಂತೇಳಿ, ಈ ಬಾಬರ್ ನಾಮ ಕಥನದಲ್ಲಿ ಭಾಳ ಚಂದ ಬರ್ತಾನೆ ಇತಿಹಾಸದ ಬಗ್ಗೆ. ಆಳ್ವಿಕೆ ಮಾಡಿರ್ತಾನೆ, ಒಳ್ಳೆದನ್ನು ಬರೆದಿರ್ತಾನೆ, ಕೆಟ್ಟದನ್ನು ಬರೆದಿರ್ತಾನೆ. ಅದೆಲ್ಲ ನೋಡಿ ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದರಲ್ಲಿ ಬಾಬರ್ ಹಿಂದೂಗಳಿಗಿಂತ ಮುಸ್ಲಿಂ ಶ್ರೇಷ್ಠವಾಗಿದ್ದಾರೆ ಎಂದು ಹೇಳಿದ. ಆ ಕೃತಿಯಲ್ಲಿ ಅಂತ ಹಿಂದೂಗಳಿಗಿಂತ ಹಿಂದೂಗಳು ಮುಸ್ಲಿಮರಿಗಿಂತ ಶ್ರೇಷ್ಠರಾಗಿದ್ದಾರೆ ಅಂತೇಳಿ ಹೊಗಳಿದ್ದ. ಆಮೇಲೆ ಕೆಲವು ನೀತಿಗಳ ಭಾರತ ಕೆಲವು ಪರಿಚಯಿಸೋದ ಬಗ್ಗೆ ಹೇಳ್ತಾನೆ, ನೋಡ್ತಾ ಹೋಗ್ತೀವಿ. ನೋಡ್ರಿ, ಬಾಬರ್ ತನ್ನ ಸಾಯುವ ಮುನ್ನ ತನ್ನ ಮಗನಾಗಿರ್ತಕ್ಕಂಥ ಎಲ್ಲ ಹುಮಾಯನ್ಗೆ ಏನು ಹೇಳ್ತಾನೆ ಗೊತ್ತಾ, ನನ್ನ ತೀರಿ ಹೋದ ನಂತರ ನನ್ನ ಸಮಾಧಿನ ಜಗತ್ತಿನಲ್ಲೇ ಸುಂದರವಾಗಿರ್ತಕ್ಕಂಥ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಒಂದು ಸಮಾಧಿ ಮಾಡ್ರಿ ಅಂತ ಹೇಳಿದಾಗ, ಅಲ್ಲಿ ಮಾಡಲಿ ಅಂತ ಹೇಳಿದಾಗ ಏನು ಮಾಡ್ತಾರೆ ತಿಳಿಯಂಗಿಲ್ಲ. ಅದಾಗ ಏನು ಮಾಡ್ತಾರೆ, ಆಗ್ರಾದ ಆರಾಮ್ಬಾಗ್ನಲ್ಲಿ ಮಾಡಿರ್ತಾರೆ. ಆನಂತರ ಅದು ಅಸ್ಥಿಪಂಜರ ತೆಗೆದುಕೊಂಡು ಹೋಗಿ ಏನು ಮಾಡ್ತಾರೆ ಅಂತಂದರೆ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಮಾಡ್ತಾರೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಆನಂತರ ನೋಡ್ರಿ, ಬಾಬರ್ನ ಒಂದು ಸಮಾಧಿ ಅಫ್ಘಾನಿಸ್ತಾನದ ಕಾಬೂಲ್, ಈತನ ತನ್ನ ಸಮಾಜದ ಸಮಾಧಿಯು ಈತ ನೋಡ್ರಿ. ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಿ, ಬಾಬರ್ನ ಸಮಾಧಿ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿದೆ. ಈ ಸಾಂಪ್ರದಾಯ ಚಕ್ರವರ್ತಿಗಳಲ್ಲೇ ತನ್ನ ಸಮಾಧಿಯನ್ನು ಹೊರದೇಶದಲ್ಲಿ ಮಾಡಿದ ಏಕೈಕ ವ್ಯಕ್ತಿ ಅಂತಂದರೆ ಬಾಬರ್. ಕ್ವಶನ್ಸ್ ಕೇಳೋದು, ಅವನ ಸಮಾಧಿಯನ್ನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಳ್ವಿಕೆ ಮಾಡಿ ತೀರಿ ಹೋದ ನಂತರ ತನ್ನ ಸಮಾಧಿಯನ್ನು ಹೊರದೇಶ ಮಾಡಿದ ಏಕೈಕ ವ್ಯಕ್ತಿ ಅಂತಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಯಾರು ಅಂತಂದರೆ ಬಾಬರ್ ಒಂದು ಆತ್ಮಕಥನ ಬರ್ತಾನೆ ಅಂತಂದರೆ ತುಜುಕಿ ಬಾಬ್ರಿ ಅಂತೇಳಿ ಬಾಬರ್ ನಾಮ ಅಂತ ಕರಿತೀವಿ. ಅದಕ್ಕೆ ಅಬ್ದುಲ್ ರಹೀಮ್ ಅವರು ಎಂಬ ಇತಿಹಾಸಕಾರ ಇದಕ್ಕೆ ಬರ್ತಾನೆ. ಈ ಬಾಬರ್ನ ಕೃತಿ ಟರ್ಕಿಯದಿಂದ ಏನು ಮಾಡ್ತಾನಂತಂದರೆ ಭಾಷಾಂತರಿಸ್ತಾನೆ, ಪರ್ಷಿಯ ಭಾಷೆಗೆ ಭಾಷಾಂತರಿಸ್ತಾನೆ. ಬಾಬರ್ನ ಕೂತಿದ್ದಲ್ಲ, ಇದು ಟರ್ಕಿಯದಿಂದ ಪರ್ಷಿಯ ಭಾಷೆಗೆ ಭಾಷಾಂತರಿಸಿದ. ಆ ನಂತರ ನೋಡಿ, ಈ ಕೃತಿಯಲ್ಲಿ ಬಾಬರ್ ಏನು ಬರೆದಿದ್ದ ಗೊತ್ತಾ, ಈ ಕೃತಿಯಲ್ಲಿ ಬಾಬರ್ ತನ್ನ ಒಳ್ಳೆತನ ಮತ್ತು ಕೆಟ್ಟತನ ಎಲ್ಲವನ್ನು ಬರೆದಿದ್ದ. ಈತನ ಕೃತಿಯಲ್ಲಿ ಬಾಬರ್ ಹಿಂದೂಗಳು ಮುಸ್ಲಿಮರಿಗಿಂತ ಶ್ರೇಷ್ಠವಾಗಿದ್ದಾರಂತೆ, ಹಿಂದೂಗಳ ಬಗ್ಗೆ ಹೊಗಳಿದ್ದ. ಈ ಕೃತಿಯಲ್ಲಿ ಬಾಬರ್ ಗಣಿತದ ಬಗ್ಗೆ ಉಲ್ಲೇಖ ವ್ಯಕ್ತಪಡಿಸಿದ್ದ. ಗಣಿತದ ಬಗ್ಗೆ ಭಾರತೀಯರಿಗೆ ಅಪಾರ ಪ್ರಮಾಣದ ಜ್ಞಾನವಿದೆ ಅಂತ ಹೇಳಿದ್ದ. ಹಾಗೆ ಈ ಕೃತಿಯಲ್ಲಿ ಬಾಬರ್ ನದಿಗಳ ಬಗ್ಗೆ ವಿವರಿಸಿದ್ದ. ನಿರಂತರವಾಗಿ ತುಂಬಿರುತ್ತವೆ ಭಾರತದಲ್ಲಿ ನದಿಗಳಂತೇಳಿ ವಿವರಿಸಿದ್ದ. ಇದಾದ ನಂತರ ಬರೋದು ಯಾರಪ್ಪ ಅಂತಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಎರಡನೇ ವ್ಯಕ್ತಿಯಾಗಿರ್ತಕ್ಕಂಥ ಹುಮಾಯೂನ್ ಅಂತ ನೋಡ್ತಾ ಹೋಗ್ತೀವಿ. ಹುಮಾಯೂನ್ ಅಂತ ಒಂದೊಂದು ಇತಿಹಾಸವನ್ನು ನೋಡ್ತಾ ಹೋಗೋಣ. ಹುಮಾಯೂನ್ ನೋಡಿ, ಹುಮಾಯೂನ್ ಕ್ರಿಸ್ತಶಕ 1530ರಿಂದ 1540 ಮತ್ತು 1555ರಿಂದ 1556 ಒಟ್ಟು 2 ಕಾಲಾವಧಿಗಳಿಗೆ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಹುಮಾಯೂನ್. ದೆಹಲಿಯನ್ನು 2 ಅವಧಿಗೆ ಆಳ್ವಿಕೆ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಂತಂದರೆ ಹುಮಾಯೂನ್. ಹುಮಾಯೂನ್ ಎಂಬ ಪದವು ಅರ್ಥ ಏನಂತಂದರೆ ಅದೃಷ್ಟವಂತ ಎಂದಾಗ್ತದೆ. ಆದರೆ ಈತನ ಕಾಲದಲ್ಲಿ ನಡೆದ ಎಲ್ಲ ಘಟನೆಗಳು ಅಧ್ಯಯನ ಇನ್ನೊಬ್ಬರಿಗೆ ದುರದೃಷ್ಟ ಎಂದು ಕರೆದರು. ಈತ ಅಧಿಕಾರದ ಆಸೆಗಾಗಿ ಏನು ಮಾಡ್ತಾನೆ ಗೊತ್ತಾ, ತಂದೆ ಏನು ಹೇಳ್ತಾನೆ, ಯಾರು ಬಾಬರ್ ಏನು ಹೇಳ್ತಾನೆ ಗೊತ್ತಾ, ಆಡಳಿತವನ್ನು ಇಬ್ಬಾಗ ಮಾಡಿ ಆಳ್ವಿಕೆ ಮಾಡಬಾಡ್ರಿ, ಸಮನಾಗಿ ಎಲ್ಲರೂ ಇಂತಿಷ್ಟು ಅವಧಿಗಂತ ಆಳ್ವಿಕೆ ಮಾಡ್ರಿ ಅಂತೇಳಿ ಬಾಬರ್ ಹೇಳಿದಾಗ ಹುಮಾಯೂನ್ ಏನು ಮಾಡ್ತಾನೆ ಗೊತ್ತಾ, ತನ್ನ ಎಲ್ಲ ಸೋದರ ಕರೆದುಕೊಂಡು ಕುಮ್ರಾನ್ ಖಾನ್ಗೆ ಏನು ಮಾಡ್ತಾನೆ, ಕುಮ್ರಾನ್ ಖಾನ್ಗೆ ಕಾಬೂಲನ್ನು ಕೊಡ್ತಾನ, ಅಕ್ಕಸರನಿಗೆ ಅವ್ನಿಗೇನು ಸಂಬಳವನ್ನು ಕೊಡ್ತಾನೆ, ಇಂಡಲ್ಲಿಗೆ ಏನು ಮಾಡ್ತಾನೆ ಮೇಳವನ್ನು ಕೊಟ್ಟು ಇಬ್ಬಾಗ ಮಾಡಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಅಂತಂದರೆ ಈ ಹುಮಾಯೂನ್ ಅಂತ ನೋಡ್ತಾ ಹೋಗ್ತೀವಿ. ಈ ತಾಯಿ ಏನತ್ತೆ, ತಾಯಿ ಮಾಹಿಮ್ ಅನಾಗ್ ಅಂತೇಳಿ ಈಕೆ ಏನು ಮಾಡ್ತಂತಂದರೆ ಭಾಷೆಗಳು ಕಲ್ತಿರ್ತಾಳೆ. ಪರ್ಷಿಯನ್ ಮತ್ತು ಅರಬಿಕ್ ಮತ್ತು ಟರ್ಕಿ ಭಾಷೆಗಳನ್ನ ಕಲ್ತಿರ್ತಾಳೆ. ರಾಜ್ಯವನ್ನು 4 ಭಾಗಗಳನ್ನಾಗಿ ಮಾಡಿ ಆಳ್ವಿಕೆ ಮಾಡಲು ಆರಂಭಿಸಿದಾಗಂಥ ಹುಮಾಯೂನ್ ಏನು ಮಾಡ್ತಾನೆ, ಈತನ ಮೇಲೆ ಒಂದಿನ ಏನು ಮಾಡ್ತಂದರೆ ಮೊಹಮ್ಮದ್ ಲೋಧಿ 1532ರಲ್ಲಿ ಉತ್ತರ ಪ್ರದೇಶ ಲಕ್ನೋದ ಮಿರ್ಜಾಪುರದ ಮೇಲೆ ದಾಳಿ ಮಾಡಿ ಸಂಪತ್ಭರಿತವಾದ ನಗರವನ್ನು ವಶಪಡಿಸ್ಕೊಂಡು ಬಿಡ್ತಾನೆ. ಏನು ಮಾಡ್ದಂತಂದರೆ ಕ್ರಿಸ್ತಕ 1532 ಉತ್ತರ ಪ್ರದೇಶ ಲಕ್ನೋದ ಮಿರ್ಜಾಪುರದ ಮೇಲೆ ದಾಳಿ ಮಾಡಿ ಯಾರು ಹುಮಾಯೂನ್ ಏನು ಮಾಡ್ತಾನಂತಂದರೆ ಉತ್ತರ ಪ್ರದೇಶ ಮೇಲೆ ದಾಳಿ ಮಾಡಿ ಅಲ್ಲಿ ಸಂಪತ್ಭರಿತ ನಗರವನ್ನು ವಶಪಡಿಸ್ಕೊಂಡು ಏನು ತಪ್ಪು ಮಾಡ್ತಾನೆ ಗೊತ್ತಾ ಹುಮಾಯೂನ್, ಇಲ್ಲಿ ಶೇರ್ ಶಾ ಸೂರಿಗೆ ನೇಮಕ ಮಾಡ್ತಾನೆ, ತನ್ನ ಸೋದರ ನೇಮಕ ಮಾಡೋಂಗಿಲ್ಲ. ಆ 1532 ಉತ್ತರ ಪ್ರದೇಶ ಲಕ್ನೋದ ಮಿರ್ಜಾಪುರದ ಮೇಲೆ ದಾಳಿ ಮಾಡಿ ಅಲ್ಲಿ ಉತ್ತರ ಪ್ರದೇಶದ ಸಂಪತ್ಭರಿತ ನಗರವನ್ನು ಈ ಪ್ರದೇಶದ ಶೇರ್ ಶಾ ಸೂರಿಗೆ ನೇಮಿಸಿಬಿಡ್ತಾನ. ಇಲ್ಲಿ ನೋಡಿ ಹೆಂಗಿದೆ, ತನ್ನ ಸೋದರಿ ಕೊಡಲಿಲ್ಲ, ಆದರೆ ಏನು ಮಾಡ್ತಾನಂತಂದರೆ ಇಲ್ಲಿ 1532ರಲ್ಲಿ ಉತ್ತರ ಪ್ರದೇಶ ಲಕ್ನೋದ ಮೇಲೆ ಮಿರ್ಜಾಪುರದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆದು ಆ ಕೊಳ್ಳೆ ಹೊಡೆತಕ್ಕಂಥ ಪ್ರದೇಶಕ್ಕೆ ಏನು ಮಾಡ್ತಾನಂತಂದರೆ ಶೇರ್ ಶಾ ಸೂರಿಯನ್ನು ನೇಮಕ ಮಾಡ್ತಾನೆ. ಇಲ್ಲಿ ದೊಡ್ಡ ತಪ್ಪು ಮಾಡ್ತಾನೆ. ಹಿಂದಗಡೆ ಶೇರ್ ಶಾ ಸೂರಿ ನೋಡಿ ದೊಡ್ಡ ಇದು ಮಾಡ್ತಾನೆ. ಕ್ರಿಸ್ತಶಕ 1534ರಿಂದ 30ರಲ್ಲಿ ಮಾಳ್ವದ ಮೇಲೆ ದಾಳಿ ಮಾಡಿ ಹುಮಾಯೂನ್ ಏನು ಮಾಡ್ತಾನೆ, ಬಹದ್ದೂರ್ ಶಾನ ಮೇಲೆ ದಾಳಿ ಮಾಡಿ ಗೆದ್ದುಕೊಂಡ. 1534ರಲ್ಲಿ ಮಾಳ್ವದ ಮೇಲೆ ದಾಳಿ ಮಾಡಿ ಬಹದ್ದೂರ್ ಶಾನ ಸೋಲಿಸಿ ಆ ಪ್ರದೇಶನ ಗೆದ್ದುಕೊಂಡ. ಇದೇ ಸಂದರ್ಭದಲ್ಲಿ ಏನು ಮಾಡ್ತಾನಂತಂದರೆ ಕ್ರಿಸ್ತಕ 1533ರಲ್ಲಿ ಶೇರ್ ಶಾ ಸೂರಿ ಎಂಬ ದಾಳಿ ಮಾಡಿ ಹುಮಾಯೂನನ್ನು ಸೋಲಿಸಿಬಿಡ್ತಾನೆ. ಶೇರ್ ಶಾ ಸೂರಿ ಏನು ಮಾಡ್ತಾನೆ ಗೊತ್ತಾ, ಇವನು ನೇಮಕ ಮಾಡಿರ್ತಕ್ಕಂಥ ಇವನನ್ನು
ಹುಮಾಯೂನ್ನ ಮೇಲೆ ದಾಳಿ ಮಾಡ್ತಾನೆ ಶೇರ್ ಶಾ ಸೂರಿ. ನೋಡಿ, ಅವನು ಸಾಮ್ರಾಜ್ಯವನ್ನು ಕಟ್ಟಿ ಒಂದು ರಾಜ ಆಡಳಿತ ಮಾಡಿರ್ತಕ್ಕಂಥ ಶೇರ್ ಶಾ ಸೂರಿ ಏನು ಮಾಡ್ತಾನೆ ಗೊತ್ತಾ, ಹೇಗಾದ್ರೂ ಮಾಡಿ, ಯಾಕಂದರೆ ಹುಮಾಯೂನ್ ದ್ವೇಷ ರಾಜಕೀಯ ಬಂದಾಗ ಮನಸ್ತಾಪಗಳು ಉಂಟಾಗದೆ, ಹೆಂಗಾದ್ರೂ ಮಾಡಿ ನಾನೇ ಪೂರ್ತಿ ಸಾಮ್ರಾಜ್ಯವನ್ನು ಗೆಲ್ಲಬೇಕಂತೇಳಿ 1539ರಲ್ಲಿ ಶೇರ್ ಶಾ ಸೂರಿ ಏನು ಮಾಡ್ತಾನೆ ಗೊತ್ತಾ, ಹುಮಾಯೂನ್ ಮೇಲೆ ದಾಳಿ ಮಾಡಿ, ಇದು ಎಲ್ಲಿ ನಡೀತಂದರೆ ಬಿಹಾರದ ಬಾಕ್ಸಾರ್ ಎಂಬುದಲ್ಲಿ ನಡೀತದೆ. ಹುಮಾಯೂನ್ನ ಸೋಲಿಸಿಬಿಡ್ತಾನೆ. ಇಲ್ಲಿಂದ ಏನು ಮಾಡ್ತಾನಂತಂದರೆ, ಈ ಸಂದರ್ಭದಲ್ಲಿ ಏನು ಮಾಡ್ತಾನಂತಂದರೆ ಹುಮಾಯೂನ್ ಒಂದು ಪಲಾಯನ ಮಾಡ್ತಾನೆ. ಏನು ಮಾಡ್ತಾನಂತಂದರೆ ಈ ಯುದ್ಧದ ಸಂದರ್ಭದಲ್ಲಿ ಬಿಹಾರದ ಬಾಕ್ಸಾರ್ ಕದನದಿಂದ ಈ ಸೋತಿರ್ತಕ್ಕಂಥ ಹುಮಾಯೂನ್ ಏನು ಮಾಡ್ತಾನೆ ಗೊತ್ತಾ, ಓಡಿ ಹೋಗಕ್ಕೆ ಪ್ರಾರಂಭ ಮಾಡ್ತಾನೆ. ಓಡಿ ಹೋಗುವಂಥ ಸಂದರ್ಭದಲ್ಲಿ ಇವನಿಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಯಾರಂತಂದರೆ ನಿಜಾಮ ಅಂತೇಳಿ. ನೋಡಿ, ಈತ ತನ್ನ ರಕ್ಷಣೆ ಮಾಡೋಕ್ಕಾಗಿ ಕಾರಣಕ್ಕಾಗಿ ಓಡೋಗ್ಬೇಕಂತ ಸಂದರ್ಭದಲ್ಲಿ ಒಂದು ಜಲ ನದಿಯಲ್ಲಿ ಕೆಳ ಬಿದ್ದು ಓಡೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮೀನುಗಾರ ಇವ ನಿಜಾಮ ಈಜ್ಕೊಂಡು ನದಿಗೆ ಬಿದ್ದು ಈಜ್ಕೊಂಡು ಓಡ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ನಿಜಾಮ್ಗೆ ಹೇಳ್ತಾನೆ, ನಿಜಾಮ್ ಮೀನು ಹಿಡ್ತಾ ಇರ್ತಾನೆ, ಅವಾಗ ನನ್ನನ್ನು ಕಾಪಾಡು, ನಾನು ನಿನಗೆ ಏನಾದರೂ ಸಹಾಯ ಮಾಡ್ತೀನಿ ಅಂತಂದಾಗ ಅವಾಗ ಅವ್ನು ನಿಜಾಮ್ಗೆ ಅವನಿಗೆ ಅದೇ ಬೇಕಾಗಿರ್ತಾ, ನಾನು ನಿನ್ನನ್ನು ಕಾಪಾಡಿದ್ರೆ ನನಗೆ ಏನು ಸಹಾಯ ಮಾಡಬೇಕು ಹೇಳು ಅಂತೇಳಿ ನಿಜಾಮ್ ಅವನು ಕೇಳಿದಾಗ ಅವಾಗ ಹೇಳ್ತಾನೆ, ಯಾರಪ್ಪ ಅಂತಂದರೆ ಹುಮಾಯೂನ್ ಹೇಳ್ತಾನೆ, ನಿನಗೆ ಒಂದು ದಿನದಲ್ಲಿ ದೆಹಲಿಯ ಒಬ್ಬ ರಾಜನ್ನಾಗಿ ಆಳ್ವಿಕೆ ಮಾಡಲು ಅವಕಾಶ ಮಾಡಿಕೊಡ್ತೀನಿ ಅಂತಂದಾಗ ಅವಾಗ ನಿಜಾಮ್ ಒಪ್ಕೊಂಡು ಹುಮಾಯೂನ್ನ ಒಂದು ನೀತಿಯಿಂದಾಗಿ ಅವನನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಅವಾಗ ಏನು ಮಾಡ್ತಾನೆ ಹುಮಾಯೂನ್ ಏನು ಮಾಡ್ತಾನಂತಂದರೆ ಈ ನಿಜಾಮ್ನನ್ನು ಒಂದು ದಿನ ದೆಹಲಿಯ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಲು ಅವಕಾಶ ಕೊಡ್ತಾನೆ. ಇದಕ್ಕೆ ನಿಜಾಮ್ನನ್ನು ಏನು ಕರಿತಾ ಗೊತ್ತಾ, ಏಕ್ ದಿನಕ ರಾಜ ಅಂತ ಕರೀತಾರ. ಹುಮಾಯೂನ್ ಏನಂತ ಕರೀತಾರ, ಏಕ್ ದಿನಕ ರಾಜ ಅಂತ ಕರೀತಾರ. ನೋಡ್ರಿ, ಅವ್ನು ಸಹಾಯ ಮಾಡಿದ್ದಕ್ಕೆ ಒಂದಿನ ಆಳ್ವಿಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ನಿಜಾಮ ಅಂತ ನೋಡ್ತಾ ಹೋಗ್ತೀವಿ. ಹುಮಾಯೂನ್ನ ಒಂದು ಸೈನಿಕ ಸಾಧನೆ ನೋಡ್ತಾ ಹೋಗೋಣ. ಏನಂತಂದರೆ ಕ್ರಿಸ್ತಶಕ 1531ರಲ್ಲಿ ಪ್ರತಾಪರುದ್ರಸೇನನ್ನು ಸೋಲಿಸಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಹುಮಾಯೂನ್ ಅಂತೇಳಿ. ಆಮೇಲೆ ದೌರಿ ಕದನ ನಡೀತದೆ 1532ರಲ್ಲಿ. ಇಲ್ಲಿದೆ ನೋಡಿ, ದೌರಿ ಕದನ 1532ರಲ್ಲಿ. ಅಲ್ಲಿ ಯಾರನ್ನು ಸೋಲಿಸ್ತಂದರೆ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದ. ಯಾರು? ಹುಮಾಯೂನ್ ಏನು ಮಾಡಿದ, ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದ. ಆಮೇಲೆ ಮಾಳ್ವದ ಮೇಲೆ ಮುತ್ತಿಗೆ ಹಾಕ್ತಾನೆ. ಎಲ್ಲಿ ಅಂದರೆ ಕ್ರಿಸ್ತಶಕ 1534ರಲ್ಲಿ ಮೊಹಮ್ಮದ್ ಎಂಬುವನನ್ನು ಸೋಲಿಸಿದ. ಆ ನಂತರ ಮೊಹಮ್ಮದ್ ಎಂಬುವನ್ನ ಸೋಲಿಸಿ ಚುನಾರದ ಮುತ್ತಿಗೆ ಹಾಕ್ತಾನೆ. ಏನಂದರೆ ಚುನಾದರ ಮುತ್ತಿಗೆ ಹಾಕಿ 1737ರಲ್ಲಿ ಶೇರ್ ಶಾ ಸೂರಿನಿಂದ ಸೋಲನ್ನು ಅನುಭವಿಸಿದ. ಇದೇ ಕದನ ಹೇಳಿದಲಾಗಲೇ ಶೇರ್ ಶಾ ಸೂರಿ 1532ರಲ್ಲಿ ಶೇರ್ ಶಾ ಸೂರಿ ಏನು ಮಾಡ್ತಂತಂದರೆ ಹುಮಾಯೂನ್ ಏನು ಮಾಡ್ತಾನೆ, ಒಂದು ಪ್ರದೇಶವನ್ನು ಗೆದ್ದು ಆ ಪ್ರದೇಶವನ್ನು ಈ ಶೇರ್ ಶಾ ಸೂರಿಗೆ ಒಬ್ಬ ರಾಜನಾಗಿ ಮಾಡ್ತಾನೆ. ಅದರ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನಸ್ತಾಪ ಉಂಟಾಗಿ ಈ ಶೇರ್ ಶಾ ಸೂರಿ ಏನು ಮಾಡ್ತಾನೆ, ಹುಮಾಯೂನ್ ಮೇಲೆ ದಾಳಿ ಮಾಡಿ ಈ ಹುಮಾಯೂನನ್ನು ಸೋಲಿಸ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಈ ಶೇರ್ ಶಾ ಸೂರಿ. ಆಮೇಲೆ ಚೌಸಾದ ಕಾಲದ 1539ರಲ್ಲಿ ಶೇರ್ ಶಾ ಸೂರಿ ಮತ್ತು ಅವಾಗ ಶೇರ್ ಶಾ ಸೂರಿಯನ್ನು ಸೋತು ಹೋಗ್ತದೆ. ಅವಾಗ ಶೇರ್ ಶಾ ಸೂರಿ ಕೈಯಲ್ಲಿ ಸಂಪೂರ್ಣವಾಗಿ ಸೋತೋಗ್ಬಿಟ್ಟ. ಶೇರ್ ಶಾ ಸೂರಿ ಎಂಬ ಬಿರುದನ್ನು ಪಡೆದುಕೊಂಡ. ಯಾವಾಗ 1539ರಲ್ಲಿ ಶೇರ್ ಖಾನ್ ಏನು ಮಾಡಿದಂತಂದರೆ ಹುಮಾಯೂನನ್ನು ಸೋಲಿಸಿ ಅಲ್ಲಿ ಶೇರ್ ಶಾ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ಶೇರ್ ಶಾ ಸೂರಿ ಬಿರುದನ್ನು ಪಡ್ಕೊಂಡು ಆಳ್ವಿಕೆ ಮಾಡಲು ಆರಂಭ ಮಾಡ್ತಾನೆ ಚೌಸಾದ ಕದನದಲ್ಲಿ. ಆಮೇಲೆ ಕನೌಜ್ ಕದನ ನಡೀತದೆ. ಕನೌಜ್ ಕದನ ಅಥವಾ ಬಿಲ್ಗಾಮ್ ಕದನ ಅಂತ ಕ್ರಿಸ್ತಶಕ 1540 ಈ ಕದನದಲ್ಲಿ ಶೇರ್ ಶಾ ಕೋಲಿ ಸಂಪೂರ್ಣವಾಗಿ ಸೋತೋಗ್ಬಿಡ್ತಾನೆ. ಈ ಚೌನಾದ ಕದನ ಇದೆಯಲ್ಲ, ಈ ಶೇರ್ ಶಾ ಕೋಲಿ ಹುಮಾಯೂನ್ ಸಂಪೂರ್ಣವಾಗಿ ಸೋತೋಗ್ತಾನೆ. ಅವಾಗ ಶೇರ್ ಶಾ ಬಿರುದು ಬಂದ್ಬಿಡ್ತದೆ, ಶೇರ್ ಶಾ ಸೂರಿ ಅಂತೇಳಿ ಬಿರುದನ್ನು ಪಡ್ಕೊಂಡು ಬಿಡ್ತಾನೆ. ಯಾರಪ್ಪ ಅಂತಂದರೆ ಈ ಶೇರ್ ಶಾ ಸೂರಿ. ಆಮೇಲೆ ಕನೌಜ್ ಮೇಲೆ ದಾಳಿ ಮಾಡ್ತಾನೆ. ಆಮೇಲೆ ಅಲೆಮಾರಿ ಜೀವನ ನಡೆಸಿ ಆಮೇಲೆ ನೋಡಿರಿ ಹುಮಾಯೂನ್ ಅಲೆಮಾರಿ ಜೀವನಕ್ಕೆ ಪಲಾಯನ ಮಾಡೋ ಸಂದರ್ಭದಲ್ಲಿ ಅವನ ಅಹಿಂ ಬಾನು ಬೇಗಂನೊಂದಿಗೆ ವಿವಾಹವಾಗಿ ನಂತರ ಅವಳನ್ನು ಅಮರಕೋಟದಲ್ಲಿ ಬಿಟ್ಟು ಹೋದಾಗಲೇ 1542ರಲ್ಲಿ ಅಕ್ಬರ್ ಜನನವಾಗ್ತದೆ. ಇಲ್ಲಿ ನೋಡ್ರಿ, ಹುಮಾಯೂನ್ ಏನು ಮಾಡ್ತಾನಂತಂದರೆ ಅಲ್ಲಿ ಸೋತಿರ್ತಕ್ಕಂಥ ವ್ಯಕ್ತಿ ಹುಮಾಯೂನ್ ಏನು ಮಾಡ್ತಾನೆ, ಓಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಒಬ್ಬರ ಜೊತೆ ಮದುವೆ ಆಗ್ತಾನೆ. ಏನಂತಂದರೆ ಯಾರಪ್ಪ ಅಲ್ಲಿ ನೋಡಿ, ಅಮಿದಾ ಬಾನು ಅಂತೇಳಿ. ಅಮಿನಾಬಾನ್ ಜೊತೆ ಮದುವೆಯಾಗಿ 1542ರಲ್ಲಿ ಓಡಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಬರ್ ಜನನವಾಗ್ತದೆ. ಆಮೇಲೆ ಪರ್ಷಿಯದ ದೊರೆಯಾಗಿರ್ತಕ್ಕಂಥ ಪತ್ತಮಸ್ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಪತ್ತಮಸ್ ಸಹಾಯದಿಂದ ಈ ಸೋದರನಿಗೆ ಕೂಡ ಸೋಲಾಗ್ತದೆ. ಕಮ್ರಾನ್ ಖಾನ್ಗೆ ಸೋಲಾಗಿ ಆಳ್ವಿಕೆ ಮಾಡಲು ಆರಂಭಿಸ್ತಾರೆ. ಕಮ್ರಾನ್ ಖಾನ್ ಕೂಡ ಸೋಲಾಗ್ತದೆ. ಆ ನಂತರ ಕ್ರಿಸ್ತಶಕ 1555ರಲ್ಲಿ ಲಾಹೋರ್ ಮತ್ತೆ ವಶಪಡಿಸ್ಕೊಂಡ್ರು. ಆಮೇಲೆ 1555ರಲ್ಲಿ ದಾಳಿ ಮಾಡಿ ಮತ್ತೆ ಲಾಹೋರನ್ನು ವಶಪಡಿಸಿಕೊಡ್ತಾರೆ. ಆಮೇಲೆ 1550 ಜನವರಿ 27ರಂದು ತಾವೇ ನಿರ್ಮಿಸಿದ ದೇವಪ್ಪನ ನಗರದ ವಾಚನದ ಮೆಟ್ಟಿಲುಗಳ ಮೇಲಿಂದ ಕಾಲು ಜಾರಿ ಬಿದ್ದು ಮರಣ ಹೊಂದಿದ್ರು. ಹುಮಾಯೂನ್ ಅಂತಂದರೆ ಕ್ರಿಸ್ತಶಕ 1526 ಜನವರಿ 27ರಂದು ತಾನೇ ನಿರ್ಮಿಸಿದ ದೇವಪ್ಪನ ಎಂಬ ನಗರದ ವಾಚನದ ಮೆಟ್ಟಿಲುಗಳಿಂದ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದಂಥ ವ್ಯಕ್ತಿ ಯಾರಂತಂದರೆ
ಯಾರಪ್ಪ ಅಂತಂದರೆ ಈ ಹುಮಾಯೂನ್ ಅಂತ ನೋಡಿ. ಈತನ ಸಮಾಧಿ ಎಲ್ಲಿದೆಪ್ಪ ಅಂದರೆ ಉದ್ಯಾನವನ ಒಳಗೊಂಡ ಭಾರತ ಮೊದಲ ಸಮಾಧಿಯಾಗಿದೆ. ದೆಹಲಿಯಲ್ಲಿ ಉದ್ಯಾನವನ ಒಳಗೊಂಡ ಭಾರತ ಮೊದಲ ಸಮಾಧಿ. ಯಾಕಂದ್ರೆ ಭಾರತದಲ್ಲಿ ಮಾಡ್ತಕ್ಕಂಥ ಯಾಕೆ ತಂದೆ ಅಂತ ಅಲ್ಲೇ ಮಾಡ್ಕೊಂಡಿದ್ದ, ಅವನ ಸಮಾಧಿ ಇಲ್ಲೇ ಆಯಿತು. ಆಮೇಲೆ ಈ ಹುಮಾಯೂನ್ನ ಸಮಾಧಿ ಎಲ್ಲಿದೆಪ್ಪ ಅಂತಂದರೆ ಈ ಹುಮಾಯೂನ್ನ ಸಮಾಧಿ ದೆಹಲಿಯಲ್ಲಿದೆ. ಇದು ಉದ್ಯಾನವನ ಒಳಗೊಂಡಿರ್ತಕ್ಕಂಥ ಮೊದಲ ಸಮಾಧಿಯಾಗಿದೆ. ನಿರ್ಮಿಸಿದವರು ಯಾರಂತಂದರೆ ಮೊದಲನೇ ಪತ್ನಿ ಬೇಗಂ. ಇದು 1993ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ನೋಡಿ, ಅವ್ರ ಸಮಾಧಿ ಕೂಡ ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ 1993ರಲ್ಲಿ. ಜೀವನ ಚರಿತ್ರೆ ಅಂತಂದರೆ ಹುಮಾಯೂನ್ ನಾಮ ಅಂತೇಳಿ ಬಿರುದು ಬಂದ್ಬಿಡ್ತೀನಿ. ಬರೆದ ಸೋದರಿಯಾದ ಗಲ್ಬುದ್ದೀನ್ ಬೇಗಂ ಅಂತೇಳಿ ಅಂದರೆ ಇವನ ಜೀವನ ಚರಿತ್ರೆ ಬರ್ತಾರೆ ಹುಮಾಯೂನ್ ನಾಮ ಅಂತೇಳಿ. ಅವ್ರ ಸೋದರಿ ಅಂತಂದರೆ ಗಲ್ಬುದ್ದೀನ್ ಬೇಗಂ ಅಂತೇಳಿ. ಆ ನಂತರ ಬರೋರು ಯಾರಪ್ಪ ಅಂತಂದರೆ ಶೇರ್ ಶಾ ಸೂರಿ. ಸೂರ್ ಸಂತತಿ ಅಂತ ಬರುತ್ತೆ ಇಲ್ಲಿಂದ. ಯಾಕಂತಂದರೆ ಕನಜುಕದಲ್ಲಿ ಹುಮಾಯೂನ ಸೋಲ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ಏನು ಅಂತಂದರೆ ಈತನಿಗೆ ಶೇರ್ ಶಾ ಸೂರಿ ಅಂತ ಅಧಿಕಾರಕ್ಕೆ ಬರ್ತಾನೆ. ಈ ಶೇರ್ ಶಾ ಸೂರಿ ಕ್ರಿಸ್ತಕ 1540ರಿಂದ 1540 ಆಳ್ವಿಕೆ ಮಾಡ್ತಾನೆ. ಈತನ ಮೂಲ ಹೆಸರು ಫರೀದ್ ಖಾನ್ ಅಂತೇಳಿ. ತನ್ನ ತಂದೆಯ ಹಸನ್ ಖಾನ್ನ ಕಾಲದಲ್ಲಿ ಬಿಹಾರದ ಸಸರಾಮ್ ಎಂಬ ಮತ್ತು ಬಹನಂಪುರದಲ್ಲಿ ಪ್ರಾಂತ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈತ ತಂದೆ ಏನದಲ್ಲ, ತನ್ನ ತಂದೆ ಹಸನ್ ಖಾನ್ ಕಾಲದಲ್ಲಿ ಬಿಹಾರದ ಸಸರಾಮ್ ಮತ್ತು ಬವಾಸ್ಪುರದಲ್ಲಿ ಪ್ರಾಂತ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಕ್ರಿಸ್ತಕ 1522ರಲ್ಲಿ ಬಿಹಾರದ ಬಹರಂ ಖಾನ್ ಮತ್ತು ಲೋಹ ಖಾನ್ ಸೇವೆಯಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಕತ್ತ ಸಂದರ್ಭದಲ್ಲಿ ಒಂದು ದಿವಸ ಬೇಟೆಗೆ ಹೋದ ಸಂದರ್ಭದಲ್ಲಿ ಒಬ್ಬನೇ ಹುಲಿಯನ್ನು ಕೊಂದಿದ್ದರಿಂದ ಈ ಬಹರಂ ಖಾನ್ಗೆ ಏನಂದರೆ ಶೇರ್ ಖಾನ್ ಎಂಬ ಬಿರುದನ್ನು ಬಂದ್ಬಿಡ್ತು. ಈತ ಬಾಬರ್ನ ಕಾಲದ ಮೂಲತಃ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ. ಕ್ರಿಸ್ತಶಕ 1540ರಲ್ಲಿ ನಡೆದ ಕನೌಜ್ ಕದನದಲ್ಲಿ ಬೆಲ್ಗಾಮ್ ಕದನದಲ್ಲಿ ಹುಮಾಯೂನ್ನ ಸಂಪೂರ್ಣವಾಗಿ ಸೋಲಿಸಿದ ಕಾಲಕ್ಕಾಗಿ ಪರ್ಷಿಯಾಗೆ ಈತನ ಏನು ಮಾಡ್ತಂತಂದರೆ ಪರ್ಷಿಯಾಗೆ ಪಲಾಯನಗೈದು ದೆಹಲಿಯನ್ನು ಅಧಿಪತ್ಯನಾಗಿ ಮಾಡಿಬಿಟ್ಟ. ಅವ ಏನು ಮಾಡ್ದ, ಹುಮಾಯೂನ ಓಡಿ ಹೋದ. ಇವ ಏನು ಮಾಡ್ದ, ದೆಹಲಿನ ಅಧಿಪತ್ಯಾಗಿ ಆಳ್ವಿಕೆ ಮಾಡಲಿಕ್ಕೆ ಆರಂಭ ಮಾಡಿದ. ಯಾರಂದರೆ ಶೇರ್ ಶಾ ಸೂರಿ. ಆ ನಂತರ ಶೇರ್ ಶಾ ಸೂರಿಯ ಸೈನಿಕ ಸಾಧನೆಯನ್ನು ನೋಡ್ತಾ ಹೋಗೋಣ. ಶೇರ್ ಶಾ ಸೂರಿಯ ಸೈನಿಕ ಸಾಧನೆ ನೋಡ್ತಂಥದ್ದಲ್ಲ, ಮೊದಲದಾಗಿ ಪಕ್ಕರದ ಮೇಲೆ ಕಾಳೆ ಮಾಡ್ತಾ ಹೋಗ್ತಾನೆ. ಕ್ರಿಸ್ತಕ 1541ರಲ್ಲಿ ಏನಂತಂದರೆ ಈ ಹುಮಾಯೂನ್ನ ಸಂಬಂಧಿಕರು ಏನಿರ್ತಾರಲ್ಲ, ಇವರು ದೆಹಲಿಯ ವಾಯುಭಾಗದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆವಾಗ ಇವರನ್ನು ಸೋಲಿಸಿ ಏನಂತ ರೋಹ್ತಗರ್ ಎಂಬ ನಗರವನ್ನು ಜೀಲಂ ನದಿಯ ದಡದ ಮೇಲೆ ನಿರ್ಮಿಸಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಶೇರ್ ಶಾ ಸೂರಿ. ಆಮೇಲೆ ಬಂಗಾಳದ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತಕ 1542 ಮೊಹಮ್ಮದ್ ಲೋಧಿಯನ್ನು ಸೋಲಿಸ್ತಾನ. ಆಮೇಲೆ ಮಾಳ್ವಾದ ಮೇಲೆ ದಾಳಿ ಮಾಡಿ ಕ್ರಿಸ್ತಕ 1543ರಲ್ಲಿ ಮಲಂ ಖಾನ್ ಸೋಲಿಸ್ತಾನ. ಆಮೇಲೆ ರಾಯಸೇನ ಕೋಟೆ ಮೇಲೆ ದಾಳಿ ಮಾಡಿ ಕ್ರಿಸ್ತಕ 1544ರಲ್ಲಿ ಅಲ್ಲಿಯ ಪುರಾತನ ಮಹಲ್ನನ್ನು ಕೊಲೆ ಮಾಡಿ ಅವನ ಚಿಕ್ಕ ಮಗಳನ್ನು ಅಪಹರಿಸಿಕೊಂಡು ಹೋಗಿ ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪಂದರೆ ಶೇರ್ ಶಾ ಸೂರಿ. ನೋಡಿ, 1544ರಲ್ಲಿ ಪುರಾನ್ ಮಹಲ್ನನ್ನು ಕೊಲೆ ಮಾಡಿ ಅವನ ಚಿಕ್ಕ ಮಗಳನ್ನು ದೊಂಬೆ ಮಾರಾಟಗಾರರಿಗೆ ಮಾರಾಟ ಮಾಡಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಶೇರ್ ಶಾ ಸೂರಿ. ಆಮೇಲೆ ಕಾಲಿಂಜರ್ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತಕ 1540 ಇಲ್ಲಿಯ ರಾಜನಾಗಿರ್ತಕ್ಕಂಥ ಕಿರಾತನ್ ಸಿಂಗ್ ವಶದಲ್ಲಿದ್ದಕ್ಕಂಥ ಕಾಲಿಂಜರ್ದ ಕೋಟೆಯನ್ನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಸಿಡಿ ಮಧ್ಯ ಸ್ಫೋಟಗೊಂಡು 1545ರಲ್ಲಿ ಮೇ 22ರಂದು ಮರಣ ಹೊಂದಿಬಿಟ್ಟ ಶೇರ್ ಶಾ ಸೂರಿ. ಕಾಲಿಂಜರ್ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿಯ ರಾಜ ಕಿರಾತನ್ ಸಿಂಗ್ ಅಂತೇಳಿ ವಶದಲ್ಲಿದ್ದ ಕಾಲಿಂಜರ್ ಕೋಟೆ ಅಲ್ಲಿ ಕೋಶಪಡಿಸುವ ಸಂದರ್ಭದಲ್ಲಿ ಸಿಡಿ ಮಧ್ಯೆ ತನ್ನ ಸ್ಫೋಟಗೊಂಡು ಸಾವನ್ನಪ್ಪಿರ್ತಕ್ಕಂಥ ಯಾರನ್ನ ಶೇರ್ ಶಾ ಸೂರಿ. ಈತನ ಸಮಾಧಿ ಬಿಹಾರದಲ್ಲಿದೆ. ನೋಡಿ, ಬಾಬರ್ನ ಸಮಾಧಿ ಆಗ್ರಾದ ಬಾರಂಕಾರ್ನಲ್ಲಿತ್ತು. ಆಮೇಲೆ ಅಫ್ಘಾನಿಸ್ತಾನಕ್ಕೆ ಹೋಯ್ತು. ಆಮೇಲೆ ಹುಮಾಯೂನ್ನ ಸಮಾಧಿ ದೆಹಲಿಯಲ್ಲಿದೆ, ಉದ್ಯಾನವನ ಮಾಡಿಕೊಂಡ. ಈತನ ಸಮಾಧಿ ಎಲ್ಲಿದೆ ಅಂತಂದರೆ ಶೇರ್ ಶಾ ಸೂರಿಯ ಸಮಾಧಿ ಎಲ್ಲಿದೆ ಅಂತಂದರೆ ಈತನ ಎಲ್ಲಿದೆ, ಬಿಹಾರದಲ್ಲಿದೆ. ಅದು ಯಾವ ಶೈಲಿಯಲ್ಲಿದೆ, ಪರ್ಷಿಯನ್ ಶೈಲಿಯಲ್ಲಿದೆ. ಶೇರ್ ಶಾ ಸೂರಿಯ ಸಾಧನೆಗಳು ನೋಡಿ, ಕೇವಲ 5 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೂ ಕೂಡ ಮೊಘಲರ ಆಡಳಿತ ಕೊನೆಗಾಣಿಸಿದ ವ್ಯಕ್ತಿ ಯಾರಂತಂದರೆ ಶೇರ್ ಶಾ ಸೂರಿ. ಮುಂದುವರಿಸಿಕೊಂಡು ಆತನ ಅಕ್ಬರನ ಮನಸೂಚಿ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿ ಈತ ಕೇವಲ 5 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೂ ಈತನ ಏನು ಮಾಡ್ತಾನೆ ಅಂತಂದರೆ, ಮೊಘಲರು ಏನೇನು ಮಾಡ್ತಾರೆ ಅಂತಂದರೆ ತಮ್ಮ ಆಡಳಿತದ ಕೊನೆ ಯುದ್ಧಕ್ಕೂ ಶೇರ್ ಶಾ ಸೂರಿಯ ಒಂದು ಆಡಳಿತ ನೀತಿಯನ್ನೇ ಅನುಸರಿಸ್ತಾ ಇರ್ತಾರೆ, ಕ್ರಮವನ್ನೇ ಅನುಸರಿಸ್ತಾ ಇರ್ತಾರೆ.
ಅದಕ್ಕಾಗಿ ಈತನ ಏನು ಕರ್ತಾರಂದರೆ ಅಕ್ಬರ್ನ ಮುನ್ಸೂಚಕ ಅಥವಾ ಅಕ್ಬರ್ನ ಅಗ್ರಗಾಮಿ ಅಂತ ಕರೀತಾರೆ. ಅಗ್ರಗಾಮಿ ಅಂತ ಕರ್ತಾ ಹೋದರು. ನೋಡ್ರಿ, 5 ವರ್ಷ ಆಳ್ವಿಕೆ ಮಾಡಿದರೂ ಕೂಡ ಈ ಮೊಘಲ್ ಸಾಮ್ರಾಜ್ಯ ಸಂಪೂರ್ಣವಾಗಿ ಮುಂದಿನ ಕ್ರಮವನ್ನು ಇವನು ಈ ಹಾಕಿದ ನಿಯಮದಂತೆ ಪಾಲನೆ ಮಾಡ್ತಾಯಿದ್ರು. ಆಮೇಲೆ ಶೇರ್ ಶಾ ಸೂರಿ ನೋಡಿದ್ವಿ, 1540 ಅದನ್ನು ಆಳ್ವಿಕೆ ಮಾಡಿದ ತಂದೆ ಹಸನ್ ಖಾನ್ ಮತ್ತು ಬಿಹಾರದಲ್ಲಿ ತನ್ನ ಇದಿದೆ ಅಂತ ನೋಡ್ತಾ ಹೋದ್ವಿ. 1552 ಬಿಹಾರದ ಬಾರಮ್ ಖಾನ್ ಮತ್ತು ಲೋಹೇನಿ ಸೇವೆಯಲ್ಲಿ ಸೇರಿಕೊಂಡ ಸೇವೆ ಸಲ್ಲಿಸ್ತಾರೆ, ಎಲ್ಲ ನೋಡ್ಕೊಂಡು ಹೋದ್ವಿ ಮುಂಚೆ. ಆಮೇಲೆ ಏನಪ್ಪ ಅಂತಂದರೆ ಸೈನಿಕ ಸಾಧನೆಗಳು, ಇದನ್ನು ನೋಡ್ಕೊಂಡ್ವಿ. ಆಮೇಲೆ ಏನಪ್ಪ ಅಂದರೆ ಆಡಳಿತ ಅನುಕೂಲಕ್ಕಾಗಿ ಯಾವ ರೀತಿ ಮಾಡ್ತಾ ಇದ್ದ, ಅವನ ಆಡಳಿತ ನೀತಿ ಯಾವ ರೀತಿ ಇತ್ತು ನೋಡ್ರಿ. ಪ್ರಧಾನಮಂತ್ರಿ ದಿವಾನಿ ವಜೀರ್ ಅಂತೇಳಿ ನೇಮಕ ಮಾಡಿದ್ದ, ಸೈನಿಕ ಮಂತ್ರಿಗೆ ದಿವಾನಿ ಅರಿಜ್ ಅಂತ ನೇಮಕ ಮಾಡಿದ್ದ, ಮನವಿ ಪತ್ರಗಳ ಮುಖ್ಯಮಂತ್ರಿ ದಿವಾನಾಗಿ ದಿವಾನ್ ಇ ಇನ್ಶಾ ಅಂತೇಳಿ ರೆಡಿ ಮಾಡಿದ್ದ, ವಿದೇಶಾಂಗ ಮಂತ್ರಿಯನ್ನು ದಿವಾನ್ ಇ ರಿಲಾಸತ್ ಅಂತ ಕರೆದ್ರು. ನೋಡ್ರಿ, ವಿದೇಶಾಂಗ ಮಂತ್ರಿನ ಅವ್ರಿಗೇನು ದಿವಾನ್ ಇ ಇಲಾಸತ್ ಅಂತ ಕರೆದ್ರು. ಹೀಗೆ ಆಡಳಿತ ಅನುಕೂಲಕ್ಕಾಗಿ ಮಂತ್ರಿಮಂಡಲವನ್ನು ಈ ರೀತಿ ನೇಮಕ ಆಳ್ಕೆ ಮಾಡ್ತಾ ಇದ್ದ. ಪ್ರಧಾನಮಂತ್ರಿಯ ದಿವಾನಿ ವಜೇರಿ ಅಂತ ಕರೆದ, ಸೈನಿಕ ಮಂತ್ರಿಯ ದಿವಾನಿ ಅರಿಜ್ ಅಂತ ಕರೆದ, ಮನವಿ ಪತ್ರಗಳ ಮಂತ್ರಿಯನ್ನು ದಿವಾನ್ ಇ ಇನ್ಶಾ ಅಂತ ಕರೆದ್ರೆ, ವಿದೇಶಾಂಗ ಮಂತ್ರಿಯನ್ನು ದಿವಾನ್ ಇ ರಿಲಾಸತ್ ಅಂತ ಕರೆದ. ಹೀಗೆ ರಾಜ್ಯಗಳನ್ನು ಸವರಸಮನಾಗಿ ಗಣರಾಜ್ಯವನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಏನು ಮಾಡ್ತಂದರೆ ಪರಗಣ ಅಂತಂದರೆ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಗ್ರಾಮಗಳು ಮತ್ತು ಜಿಲ್ಲೆಗಳು, ಈ ತಾಲೂಕುಗಳು ಹೆಂಗದಲ್ಲ ಆ ರೀತಿ ಆಳ್ವಿಕೆ ಮಾಡ್ತಾ ಇದ್ದ. ಈತನ ಕಾಲದಲ್ಲಿ ನ್ಯಾಯಾಡಳಿತ ಇತ್ತು. ಉತ್ತಮ ನ್ಯಾಯ ಒದಗಿಸುವ ಸಲುವಾಗಿ 2 ನ್ಯಾಯಾಲಯಗಳನ್ನು ಜಾರಿಗೆ ತಂದ ಈತನನ್ನು ಸರ್ದ್ ಕೇಂದ್ರೀಯ ನ್ಯಾಯಾಲಯ ಮತ್ತು ಇನ್ನೊಂದು ಇಂಪೀರಿಯರ್ ಪ್ರಾಂತೀಯ ನ್ಯಾಯಾಲಯ ಅಂತೇಳಿ ನೋಡಿ 2. ಆಮೇಲೆ ಕಂದಾಯ ವ್ಯವಸ್ಥೆ ಜಾರಿಗೆ ತರ್ತಾನೆ. ಈ ಕಂದಾಯ ವ್ಯವಸ್ಥೆಯಿಂದ ಭೂಮಿಯ ಉತ್ತಮ ಮಧ್ಯಮ ಕನಿಷ್ಠಗಳ ಭಾಗ ಮಾಡಿಕೊಡೋದು ಅಂತ ಹೇಳಿದೈತೆ. ಈ ಕಂದಾಯ ವ್ಯವಸ್ಥೆನ ಭೂಮಿಯನ್ನು ಉತ್ತಮ ಮತ್ತು ಮಧ್ಯಮ ಕನಿಷ್ಠಗಳೆಂದು ವಿಭಾಗ ಮಾಡಿ ಸಿಕಂದರ್ ಗಜ್ ಎಂಬ 32 ಇಂಚು ಭೂ ಮಾಪಕವನ್ನು ಬಳಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಈತನ ಒಂದು ನೀರಾವರಿ ಅನುಕೂಲಕ್ಕಾಗಿ ಕಾಲುವೆಗಳನ್ನು ನಿರ್ಮಾಣ ಮಾಡಿದ. ಈತ ಏನು ಮಾಡಿದಂತಂದರೆ ನೀರಾವರಿ ಅನುಕೂಲಕ್ಕಾಗಿ ಶೇರ್ ಶಾ ಸೂರಿ ಕಾಲುವೆಗಳು ನಿರ್ಮಾಣ ಮಾಡಿದ್ದ. ಸೋನಾರ್ಗಾಂವ್ ಅಂತೇಳಿ ಸಿಂಧ್ ಬಂತ ಕರೆದ. ಆಮೇಲೆ ಇಲ್ಲೇ ನೋಡಿ, ಸಿಂಧ್ ಅಂತ ಕರೆದ, ಅದಕ್ಕೆ ಲಾಹೋರ್ನ ಮುಲ್ತಾನ್ ಅಂತ ಕರೆದ. ಆಮೇಲೆ ಆಗ್ರಾವನ್ನು ಜೋಧ್ಪುರ್ ಅಂತೇಳಿ ಕರೆದು ಕಾಲುವೆಗಳನ್ನು ನಿರ್ಮಾಣ ಮಾಡಿ ಆಳ್ವಿಕೆ ಮಾಡ್ತಾ ಇದ್ದ. ರೈತರ ಅನುಕೂಲಕ್ಕಾಗಿ 2 ಪುಸ್ತಕಗಳನ್ನು ಜಾರಿಗೆ ತಂದ. ಒಂದು ಪಟ್ಟ ಭೂ ಹಕ್ಕುಗಳ ಪತ್ರ ಅಂತ ಕರಿತೀವಿ, ಒಂದು ಕಬ್ಲಿ ಬಾತ್ ಅಂತೇಳಿ, ಇದೇನಂದ್ರೆ ಭೂಗಣಿಯ ವಿವರ, ಭೂಮಿಯ ವಿವರವನ್ನು ಹೇಳ್ತಕ್ಕಂಥದ್ದು. ಕಬ್ಲಿ ಬಾತ್ ಅಂತಂದ್ರೇನು, ಭೂಗಣನೆ ಇದೆ, ಯಾರದ ಎಷ್ಟೆಷ್ಟು ಭೂಮಿ ಅದಂತೇಳಿ ಒಂದು ಪತ್ರವನ್ನು ಜಾರಿಗೆ ತಂದಿರ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಈ ಶೇರ್ ಶಾ ಸೂರಿ. ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದ ಮೊದಲದಾಗಿ ಪ್ರಥಮ ಬಾರಿಗೆ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದು ಪೊಲೀಸ್ ಚೌಕಿಗಳನ್ನು ನಿರ್ಮಿಸಿದ. ತನ್ನ ಪೊಲೀಸರಿಗೆ ಬರೀದ್ ಕೊತ್ವಾಲ್ ಎಂದು ಕರೆದ. ಈ ಪೊಲೀಸ್ ಸ್ಟೇಷನ್ ನಿರ್ಮಿಸಿದಲ್ಲ, ಆ ಪೊಲೀಸರು ಇರ್ತಕ್ಕಂಥ ಅವ್ರಿಗೆ ಏನಂತ ಕರೆದ, ಬರೀದ್ ಅಥವಾ ಕೊತ್ವಾಲ್ ಅಂತೇಳಿ ಕರೆದ. ರಸ್ತೆಗಳನ್ನು ನಿರ್ಮಾಣ ಮಾಡಿದ. ಚಿಕ್ಕ ಪುಟ್ಟ ರಸ್ತೆಗಳನ್ನ ನಿರ್ಮಿಸಿ ಅತ್ಯಂತ ಪ್ರಮುಖವಾದ ಗ್ರ್ಯಾಂಡ್ ಟ್ರಂಕ್ಗಳನ್ನು ನಿರ್ಮಿಸಿದ. ಅಲ್ಲೆಲ್ಲಿ ಏನು ತೊಂದರೆಗಳಾಗ್ತಾ ಇದ್ದಾರೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದ. ಇದು ಎಲ್ಲಿಂದ ಎಲ್ಲಿವರೆಗೆ ನಿರ್ಮಿಸಿದಂದರೆ ಸೋನಾರ್ಗಾಂವ್ದಿಂದ ಸಿಂಧ್ ಪ್ರಾಂತ್ಯದವರೆಗೆ ರಸ್ತೆಗಳು ನಿರ್ಮಿಸಿದ. ಅದಕ್ಕಾಗಿ ತನ್ನ ಏನಂತಂದರೆ ಸಿಡಕ್ ಇ ಅಂಜದ್ ಎಂದು ಕರೆದರು. ಈ ಮಾರ್ಗಕ್ಕೆ ಏನಂತ ಕರೆದ್ರೆ ಸಿಡಕ್ ಇ ಅಜಮ್ ಎಂದು ಕರೆದರು. ಏನು ಎಲ್ಲಿ ಸೋನಾರ್ಗಾಂವ್ದಿಂದ ಸಿಂಧ್ ಪ್ರಾಂತ್ಯಗಳ ರಸ್ತೆ ನಿರ್ಮಿಸಿದಲ್ಲ, ಅದಕ್ಕೆ ಸಿಡಕ್ ಇ ಅಜಮ್ ಎಂದು ಕರೆದರು. ಆಮೇಲೆ ನಾಣ್ಯಗಳನ್ನ ಜಾರಿಗೆ ತಂದ. ನಾಣ್ಯಗಳ ಸುಧಾರಣೆಗೆ ತಂದ. ಏನಂದ್ರೆ ನಾಣ್ಯಗಳ ಸುಧಾರಣೆ ತಂದು ದಾಮ್ ಎಂಬ ತಾಮ್ರದ ನಾಣ್ಯವನ್ನು ಚಲಾವಣೆಗೆ ತಂದು ಇದು ಮುಂದೆ ಬೆಳ್ಳಿಯ ನಾಣ್ಯವಾಗಿ ಪರಿಣಾಮವಾಯಿತು. ಇದರ ತೂಕ 180 ಗುಲಾಗಂಜಿ. ಇದೇ ಮುಂದೆ ರೂಪಾಯಿ ಆಯಿತು, ಪರಿವರ್ತನೆಯಾಗಿ ಹೊಂದಿತ್ತು. ಅದಕ್ಕಾಗಿ ಈತನನ್ನು ಭಾರತ ರೂಪಾಯಿಗಳ ಪಿತಾಮಹ ಅಂತ ಕರೆದ್ರು, ರಸ್ತೆಗಳ ಪಿತಾಮಹ ಅಂತ ಕರೆದ್ರು. ಮೊಟ್ಟ ಮೊದಲಾಗಿ ರಸ್ತೆಗಳು ನಿರ್ಮಿಸಿದ ಈತ ಶೇರ್ ಶಾ ಸೂರ್ನೆ. ಬೆಳ್ಳಿ ನಾಣ್ಯಗಳನ್ನ ಜಾರಿಗೆ ತಂದ, ಅದಕ್ಕೆ ದಾಮ್ ಅಂತ ಕರೆದ. ಅದು 180 ಗುಲಾಗಂಜಿ ಬೆಳ್ಳಿ ನಾಣ್ಯ ಆಗಿ ಪರಿವರ್ತನೆ ಆಯಿತು. ರೂಪಾಯಿಗಳನ್ನ ಜಾರಿಗೆ ತಂದ. ಶೇರ್ ಶಾ ಸೂರಿಯ ಕಾಲದಲ್ಲಿ ಉತ್ತರಾಧಿಕಾರಿಗಳು ನೋಡಿ, ಇಸ್ಲಾಂ ಶಾ, ಸಿಕಂದರ್ ಶಾ, ಮೊಹಮ್ಮದ್ ಆದಿಲ್ ಶಾ ಇವರ ಮಂತ್ರಿಯಾಗಿ ಏಮು ಮಧ್ಯಯುಗದಲ್ಲಿ ದೆಹಲಿಯನ್ನು ಆಳ್ವಿಕೆ ಮಾಡಿದ ಏಕೈಕ ಹಿಂದೂ ವ್ಯಕ್ತಿ ಏಮು ಅಂತೇಳಿ ಮುಂದೆ ಬರ್ತಾ ಹೋಗ್ತಾನೆ ನೋಡ್ತಾ ಹೋಗ್ತೀನಿ. ಈತನ ಕಾಲದಲ್ಲಿ ಶೇರ್ ಶಾ ಸೂರ್ಯ ಕಾಲದಲ್ಲಿ ಉತ್ತರಾಧಿಕಾರಿಗಳನ್ನು ಮಾಡಿದ ಇಸ್ಲಾಂ ಶಾ, ಸಿಕಂದರ್ ಮತ್ತು ಶಾ ಮೊಹಮ್ಮದ್ ಅಂತೇಳಿ, ಆದಿಲ್ ಶಾ ಅಂತೇಳಿ. ಆಮೇಲೆ ಏನಪ್ಪ ಅಂತಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ವಸ್ತುನಿಷ್ಠ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ.
ನೋಡಿ, ಇಲ್ಲಿವರೆಗೂ ಬಾಬರ್ ಆಗಲಿ ಹುಮಾಯೂನ್ ಆಗಲಿ ಒಂದು ಸಂಪೂರ್ಣ ಇತಿಹಾಸವನ್ನು ನಿಮಗೆ ತಿಳಿಸ್ಕೊಟ್ಟೆ. ಹೀಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತರಗತಿಯನ್ನು ತೆಗೆದುಕೊಳ್ತೀನಿ, PPTಯನ್ನು ಚೆನ್ನಾಗಿ ಮಾಡ್ಕೊಳ್ತೀನಿ, ವ್ಯವಸಾಯದ ಸರಿಯಾಗಿ ಮಾಡ್ತೀನಿ. ಈ ನಿಮ್ಮ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಉತ್ತಮ ರೀತಿಯಲ್ಲಿ ಬೆಳೆಸ್ರಿ ಅಂತೇಳಿ ಮುಂದೆ ಮತ್ತೆ ನೋಡೋಣ. ಈ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಏನಪ್ಪ ಅಂದರೆ, ಎರಡನೇ ಪಾಣಿಪತ್ ಯುದ್ಧವನ್ನು ಮೊಘಲರು ಗೆದ್ದ ವರ್ಷ ಯಾವುದು ಅಂತೇಳಿ. ನಾನು ಒಂದನೇ ಪಾಣಿಪತ್ ಯುದ್ಧ ಹೇಳಿ, ಎರಡನೇ ಪಾಣಿಪತ್ ಯುದ್ಧ ಹೇಳ್ತೀನಿ. ಅಂದರೆ ಇದಕ್ಕೆ ಆನ್ಸರ್ ಏನಾಗ್ಬೋದು, ಎರಡನೇ ಪಾಣಿಪತ್ ಯುದ್ಧವನ್ನು ಮೊಘಲರು ಗೆದ್ದ ವರ್ಷ ಯಾವುದಪ್ಪ ಅಂತಂದರೆ 1526 ಐತಿ, 1556 ಐತಿ, 1556. ಎರಡು ಆಪ್ಷನ್ ಬಂದ್ಬಿಟ್ಟಿದ್ದಾನೆ ಇಲ್ಲಿ ನೋಡಿ. ಅದಕ್ಕೆ ಈ ಎರಡರಲ್ಲಿ ಯಾವುದಾದ್ರು ಒಂದು ಆಪ್ಷನ್ ಆಗ್ಬೋದು. 1556ರಲ್ಲಿ ಎರಡನೇ ಪಾಣಿಪತ್ ಯುದ್ಧ ನಡೀತದೆ. ಅದನ್ನು ಮುಂದಿನ ತರಗತಿಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ಕ್ವಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳಲ್ಲಿ ಬುಲಂದ ದರ್ವಾಜದಲ್ಲಿ ಕೆತ್ತಲಾಗಿದೆ. ಈ ಕೆಳಗಿನ ಹೇಳಿಕೆ ಕೊಟ್ರ, ಜಗತ್ತು ಒಂದು ಸೇತುವೆ ಅದನ್ನು ದಾಟು, ಜಗತ್ತು ಒಂದು ದರ್ಪಣ ಅದನ್ನು ನೋಡು, ಜಗತ್ತು ಒಂದು ಕನಸು ಅದನ್ನು ಅನುಭವಿಸು, ಜಗತ್ತು ಒಂದು ಒಳ್ಳೆಯ ಗುಣ ಯಾವುದು ನಿನ್ನದು ಎಂದು ಎನ್ನಬೇಡ ಅಂತೇಳಿ ಕೆಲವು ಕೊಟೇಶನ್ಸ್ ಕೊಟ್ಟಾರ. ಈ ಬುಲಂದ್ ದರ್ವಾಜ ದೇವದಲ್ಲಿ ಈ ಕೆಳಗಿನ ಯಾವ ಸೆಂಟೆನ್ಸನ್ನು ಕೆತ್ತಲಾಗಿದೆ ಅಂತಂದರೆ, ಜಗತ್ತು ಒಂದು ಸೇತುವೆ ಅದನ್ನು ದಾಟು ಅಂತೇಳಿ ಇದನ್ನು ಕೆತ್ತಲಾಗಿದೆ. ಈ ಥರ ಕ್ವಶನ್ಸ್ ಕೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲ ಹೌದಲ್ಲ. ಈ ಕೆಳಗಿನ ಹೇಳಿಕೆಗಳ ಬುಲಂದ್ ದರ್ವಾಜದ ಯಾವ ಹೇಳಿಕೆ ಕೆತ್ತಲಾಗಿದೆ ಅಂದರೆ, ಜಗತ್ತು ಒಂದು ಸೇತುವೆ ಅದನ್ನು ದಾಟು ಅಂತೇಳಿ ಈ ಬುಲಂದ್ ದರ್ವಾಜ ದೇವರದಲ್ಲಿ ಕೆತ್ತಲಾಗಿದೆ. ಮೂರನೇ ಕ್ವಶನ್ ನೋಡ್ರಿ, ಮೊಘಲರ ಕಾಲದಲ್ಲಿ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಈ ಹೆಸರಿನಿಂದ ಕರಿತಾ ಇದ್ರು. ಮೊಘಲ್ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನ ಈ ಹೆಸರಿನಿಂದ ಕರಿತಾ ಇದ್ರು. ಯಾವ ಹೆಸರಿನಿಂದ ಕರಿತಾ ಇದ್ರು? ಸರ್ಕಾರ ಎಂಬ ಹೆಸರಿಂದ ಕರಿತಾ ಇದ್ರು, ಸುಬಾ ಅಂತ ಹೆಸರಿಂದ ಕರಿತಾ ಇದ್ರು, ಪರಗಣ ಅಂತ ಕರಿತಾ ಇದ್ರು, ಮಂಡಲ ಅಂತ ಕರಿತಾ ಅಂತಂದ್ರೆ ಸುಬಾ ಅಂತೇಳಿ ಆಡಳಿತ ಅಂತ ಕರಿತಾ ಇದ್ರು. ಮೊಘಲ್ ಕಾಲದಲ್ಲಿ ಸಾಮ್ರಾಜ್ಯನ ಪ್ರಾಂತ್ಯಗಳನ್ನ ಸುಬಾ ಅಂತ ಕರಿತಾ ಇದ್ರು. ಆಮೇಲೆ ಈ ಕೆಳಗಿನ ಯಾವುದು ಪ್ರಪಂಚದ ಅತಿ ಎತ್ತರದ ದ್ವಾರವೆನಿಸಿದೆ ಅಂತೇಳಿ ಅಂತ ಇತ್ತು. ಈ ಕೆಳಗಿನ ಯಾವುದು ಪ್ರಪಂಚದ ಅತಿ ಎತ್ತರದ ದ್ವಾರವೆನಿಸಿದೆ ಅಂತಂದ್ರೆ ಇಲ್ಲಿ ನೋಡಿ, ವಿಜಯಪುರದ ಗೋಲ್ ಗುಂಬಜದ ಮಹಾದ್ವಾರ ಅಂತ ಕರಿತೀವಿ, ಫತ್ತೇಪುರ್ ಸಿಕ್ರಿಯ ಬುಲಂದ ದರ್ವಾಜ ಅಂತ ಕರಿತೀವಿ, ಆಗ್ರದ ತಾಜ್ ಮಹಲ್ ಅಂತ ಮಹಾದ್ವಾರ ಅಂತ ಕರಿತೀವಿ, ದೆಹಲಿಯ ಜುಮ್ಮಾ ಮಸೀದಿ ಮಹಾದ್ವಾರ ಅಂತ ಕರಿತೀವಿ. ಇದರಲ್ಲಿ ಯಾವುದಪ್ಪ ಅಂತಂದರೆ ಈ ಕೆಳಗಡೆ ಯಾವುದು ಪ್ರಪಂಚದ ಅತಿ ಎತ್ತರದ ಮಹಾದ್ವಾರವೆನಿಸಿದೆ ಅಂತಂದರೆ ಫತ್ತೇಪುರ್ ಸಿಕ್ರಿ ಅತಿ ಎತ್ತರದ ದ್ವಾರ ಬಾಗಿಲು ಅಂತ ಕರಿತಾ ಹೋಗ್ತೀವಿ. ಫತ್ತೇಪುರ್ ಸಿಕ್ರಿ. ಅಕ್ಬರ್ ಜಾರಿಗೆ ತಂದ ಮನ್ಸುದಾರಿ ಪದ್ಧತಿ ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ ಅಂತೇಳಿ ಕ್ವಶನ್ ಐತಿ. ಅಕ್ಬರ್ ಜಾರಿಗೆ ತಂದಿದ್ದ ಮನ್ಸುದಾರಿ ಪದ್ಧತಿ ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ ಅಂತಂದರೆ ಇದು ಟರ್ಕಿ ದೇಶದಿಂದ, ಪರ್ಷಿಯನ್ ದೇಶದಿಂದ, ಅಫ್ಘಾನ್ ದೇಶದಿಂದ, ಯಾವ್ದಂದರೆ ಮಂಗೋಲಿಯಾ ಒಂದು ಪ್ರದೇಶದಿಂದ ಈ ಅಕ್ಬರ್ ಜಾರಿಗೆ ತಂದಕ್ಕಂಥ ಮನ್ಸುದಾರಿ ಪದ್ಧತಿಯನ್ನು ಆಯ್ದುಕೊಳ್ಳಲಾಗಿದೆ. ಈ ದೇಶದಿಂದ ತೆಗೆದುಕೊಳ್ಳಲಾಗಿದೆ. ಈ ಕೆಳಗಿನಲ್ಲಿ ಯಾವುದು ಹೊಂದಾಣಿಕೆ ಇಲ್ಲದ್ದು ಎಂದು ತಿಳಿಸಿರ ಅಂತ ಹೇಳ್ಯಾರ. ಈ ಕೆಳಗಿನಲ್ಲಿ ಯಾವುದು ಹೊಂದಾಣಿಕೆ ಇಲ್ಲದ್ದು ಅಂತೇಳಿ ತಿಳಿಸ್ರ ಅಂತ ಹೇಳ. ಏನು ನೋಡ್ರಿ, ಅಕ್ಬರ್ ಬುಲಂದ್ ದರ್ವಾಜ ಹೌದು, ಜಹಾಂಗೀರ್ ಮಾಲ್ ಹೌದನ್ನ ಅಲ್ಲ, ಜಹಾಂಗೀರ್ ಮಾಲ್ ನಿರ್ಮಾಣ ಮಾಡ್ತಾನೆ ಇಲ್ಲ. ಅದಕ್ಕೆ ಈ ಜಹಾಂಗೀರ್ ಮಾಲ್ ನಿರ್ಮಾಣ ಮಾಡಂಗಿಲ್ಲ, ಅದಕ್ಕೋಸ್ಕರ ಇದಲ್ಲ. ಶಾಜಹಾನ್ ರೆಡ್ ಫೋರ್ಟನ್ನು ನಿರ್ಮಾಣ ಮಾಡ್ತಾನೆ, ಆಮೇಲೆ ಔರಂಗಜೇಬ್ ಪಾಸ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಏನಂತಂದರೆ ಜಹಾಂಗೀರ್ ಮಾಲ್ ಅಂತೇಳಿ ನಿರ್ಮಾಣ ಮಾಡೋದಿಲ್ಲ, ಅದಕ್ಕೋಸ್ಕರ ಇದು ಅಲ್ಲ. ಇಲ್ಲಿ ನೋಡಿ 11 ಕ್ವಶನ್ ನೋಡಿ, ದೀನ್ ಇ ಇಲಾಯಿ ಎಂಬ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಅಂತಂದ್ರೆ ದೀನ್ ಇಲಾಯಿ ಎಂಬ ಅಕ್ಬರ್ ಅಂತ ನೋಡ್ತಾ ಹೋಗ್ತೀವಿ.